ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ನಿಗುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಕೃಷ್ಣ ಮತ್ತು ಪಾಂಡವರ ಸಂವಾದದ ವಿವರಣೆಯನ್ನು ನೀಡುತ್ತಾ ಜನಮೇಜಯನಿಗೆ ವೈಶಂಪಾಯನರು ಪಾಂಡವರು ಮುಂದಿನ ಕ್ರಮವನ್ನು ಏನು ತೆಗೆದುಕೊಂಡರು ಅನ್ನುವ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಯುದ್ಧ ಅನ್ನೋದರ ಬಗ್ಗೆ ಯಾವ ರೀತಿ ದುಸ್ಥಿತಿಗಳು ಉಂಟಾಗ್ತವೆ ಅನ್ನೋದನ್ನು ಹೇಳಿ ನಿರೂಪಣೆ ಮಾಡಿದರು. ಮನೆ ವೈರ ಅಂತ ಅನ್ನೋದು ಯಾವತ್ತೂ ಕೂಡ ಅದು ಮುಗಿಯುವುದೇ ಇಲ್ಲ. ಇವನು ಅವನ ಮೇಲೆ ಸೇಡ್ತಿದ್ದ, ಸ್ವಲ್ಪ ದುರ್ಬಲ ಆಗಿರ್ತಾನೆ ಬೆಡ್ದಿಂದವ, ಸ್ವಲ್ಪ ದಿವಸ ಹೋದ್ಮೇಲೆ ಅವನು ಸ್ಟ್ರಾಂಗ್ ಆಗ್ತಾನೆ, ಇವನ ಮೇಲೆ ದಾಳಿ ಮಾಡ್ತಾನೆ. ಹೀಗೆ ಅದು ಮುಗಿಯದ ಕಥೆ, ಧಾರಾವಾಹಿ ಹೋಗ್ತಾನೆ ಇರುತ್ತೆ. ಒಂದೇ ಥರ ಪ್ಯಾಟರ್ನ್. ಅವನು ಇವ್ ನೋಡ್ದ, ಇವನು ನೋಡ್ದ, ಅವ್ನು ನೋಡ್ದ, ಅವನು ಇವ್ ನೋಡ್ದ ಅಂತ. ಅದರಲ್ಲಿ ಏನು ಅಂದರೆ ಒಂದರಲ್ಲಿ ಕೋಲಲ್ಲಿ ಹೊಡಿತಾನೆ, ಮತ್ತೊಂದರಲ್ಲಿ ತಲ್ವಾರಲ್ಲಿ ಹೊಡಿತಾನೆ, ನೆಕ್ಸ್ಟ್ ಸರ್ತಿ ಗನ್ನಲ್ಲಿ ಹೊಡಿತಾನೆ, ಅದನ್ನು ನೆಕ್ಸ್ಟ್ ಸರ್ತಿ ಇನ್ನೇನೋ ಒಂದರಲ್ಲಿ ಅವರನ್ನು ಕೆಲಸದಿಂದ ಬೀಳಿಸೋದು, ದಾರಿ ತಪ್ಪಿಸೋದು, ಇನ್ಯಾರ್ದ ಕೈ ಸಿಕ್ಸ್ ಹಾಕೋದು, ಹೀಗೇನು ಬುದ್ಧಿವಂತಿಕೆ ಅದು ಇದು ಒಂದಿಷ್ಟು ವಿಷಯ ಬಿಟ್ಟರೆ ಸೇಮ್ ಗಲಾಟೆ, ಸೇಮ್, ವ್ಯತ್ಯಾಸ ಏನಿಲ್ಲ. ಅದನ್ನಾಗಿ ವೈರದಿಂದ ಯಾರೋ ಒಬ್ಬ ಅಕಸ್ಮಾತ್ ಆ ಮನೆಯಲ್ಲಿ ಒಬ್ಬ ಹುಡುಗಿನ ಉಳಿದಿದ್ದಾಳೆ ಅಂದರೆ ಆ ಹುಡುಗನನ್ನೇ ಟಾರ್ಗೆಟ್ ಮಾಡಿ ಗಮನಿಸ್ತಾ ಇರ್ತಾರೆ. ಇನ್ನೊಬ್ರು ಹೇಳ್ತಾರೆ, ನೋಡು ನಿನ್ನ ಶತ್ರುವಿನ ಕುಡಿ ಒಂದು ಉಳಿದಿದೆ, ನಾಳೆ ಏನಾದರೂ ಮಾಡ್ಬೋದು ಅಂತ. ಆ ವ್ಯಕ್ತಿಗೆ, ಆ ಮಗುವಿಗೆ ಅದರ ಕಲ್ಪನೆ ಇರುವುದಿಲ್ಲ. ಯುದ್ಧ ಆಗಿ ನಮ್ಮ ನಡುವೆ ಒಂದು ದೊಡ್ಡ ಜಗಳ ಆಗಿದೆ ಒಂದು ಗೊತ್ತಿರುವುದಿಲ್ಲ. ಇವರೇ ಅವರ ಮೇಲೆ ಆಖ್ಯಾತಾರಷ್ಟ ವಿದ್ಯಂತೆ ಪುಮಾಂಶ್ಚೇದ್ ವಿದ್ಯತೆ ಕುಲೆ. ಒಬ್ಬ ವ್ಯಕ್ತಿ ಉಳಿದಿದ್ದಾನೆ ಅಂತಂದ್ರೆ ಆಖ್ಯಾತಾರ, ಪಕ್ಕದಲ್ಲಿದ್ದವರೆಲ್ಲ ನಿನ್ನ ನೆಕ್ಸ್ಟ್ ದುಶ್ಮನ್ ನೋಡು ಇಲ್ಲೇ ಇದ್ದಾನೆ, ಬೆಳೀತಾ ಇದ್ದಾನೆ, ನಾಳೆ ನಿನ್ನನ್ನೇ ಅವನು ಮುಗಿಸುದು, ಹಾಗೆ ಹೀಗೆ ಅಂತ ಹೇಳಿದ ಮೇಲೆ ಅವನು ಮತ್ತೆ ಈ ವ್ಯಕ್ತಿಯನ್ನು ವಿಚಿತ್ರವಾಗಿ ನಚಾಪಿ ವೈರಂ ವೈರೇಣ ಕೇಶವ ವ್ಯುಪಶಾಮ್ಯತಿ. ವ್ಯುಪಶಾಮ್ಯತಿ ಅಂದ್ರೆ ತಣ್ಣಗಾಗುವುದಿಲ್ಲ, ವೈರದಿಂದ ವೈರ ತಣ್ಣಗಾಗುವುದಿಲ್ಲ. ಹವಿಷ ಅಗ್ನಿರ್ ಯಥಾ ಕೃಷ್ಣ ಭೂಯ ಏವ ಅಭಿವರ್ಧತೆ. ಅಗ್ನಿ ಅನ್ನೋದು ತುಪ್ಪದಿಂದ ವರ್ಧನೆಗೊಳ್ಳುತ್ತೆ ಹೊರತು ಅದು ಕಮ್ಮಿ ಆಗುವುದು ಅಂತ ಇಲ್ವೇ ಇಲ್ಲ. ಅಥೋನ್ಯಥಾ ನಾಸ್ತಿ ಶಾಂತಿ ನಿತ್ಯಮಂತರಮಂತತಃ ಅಂತರಂ ಲಿಪ್ಸಮಾನಾನಾಂ ಅಯಂ ದೋಷೋ ನಿರಂತರಃ. ಅಂತರಂ ಲಿಪ್ಸಮಾನಾನಾಂ, ಇದಕ್ಕೆ ಒಂದು ಫುಲ್ ಸ್ಟಾಪ್ ಹಾಡೋಣ ಬೇಡ ಅಂತ ಒಂದು ಶಾಂತಿಯ ಭಾವವನ್ನು ತಾಳಿ ದೂರ ನಿಂತ್ರೆ, ಅಥೋನ್ಯಥಾ ನಾಸ್ತಿ, ಬೇರೆ ನಮಗೆ ಶಕ್ತಿ ಇಲ್ಲ, ಬೇಡ ಇವರ ಸುದ್ದಿನೇ ಬೇಡ ಅಂತ ದೂರ ನಿಂತರೂ ನಿರಂತರ ಸಂದೇಹದ ಬಲೆ ಅಂತೂ ಇದ್ದೇ ಇರುತ್ತೆ. ಏನು ಬೇಕಾದರೂ ಮಾಡ್ಬೋದು. ಅವನಿಗೆ ನಮ್ಮ ಹಿರಿಯರಿಂದ ತೊಂದರೆ ಆಗಿದೆ, ಅವನಿಗೆ ನಾವು ತೊಂದರೆ ಕೊಡೋದು ಬೇಡ. ನಾವೆಲ್ಲೋ ಸುಖವಾಗಿ ಒಂದು ನಮ್ಮ ಪಾಡಿಗೆ ನಾವು ಗಾಡಿಯಲ್ಲಿ ಹೋಗ್ತಾ ಇದ್ದೀವಿ ಅಂದಾಗ ಅವ್ರು ಹೆಂಗೆ ಸುಖವಾಗಿರ್ತಾರೆ ನಮ್ಮಲ್ಲಿ ಕಷ್ಟದಲ್ಲಿ ಅಂತ ಅವ್ರ ಮೇಲೆ ಮತ್ತೆ ದ್ವೇಷ ಬೆಳೆಯುತ್ತೆ. ಅದರಾಗಿ ಅಯಂ ದೋಷೋ ನಿರಂತರ, ಅದು ಮುಗಿಯುವುದೇ ಇಲ್ಲ. ಪೂರ್ತಿ ನಾಶವಾದ ಮೇಲೇ ಒಂದು ದ್ವೇಷ ಅಂತ ಅನ್ನೋದು ನಾಶವಾಗುವುದು ಸಾಧ್ಯ ಆಗುತ್ತೆ. ಪೌರುಷೇಯೋ ಹಿ ಬಲವಾನ್ ಆಧಿರ್ ಹೃದಯ ಬಾಧನ ತಸ್ಯ ತ್ಯಾಗೇನ ವಾ ಶಾಂತಿ ಮರಣೇನಾಪಿ ವಾ ಭವೇತ್. ಯಾರತ್ರ ಪೌರುಷ ಇರುತ್ತೋ, ತಾಕತ್ತಿರುತ್ತೋ, ಅವನು ಬಲಿಷ್ಠನಾಗಿರುವುದರಿಂದ ಅವನಿಗೆ ಭಯ ಜಾಸ್ತಿ. ಪೌರುಷವಂತ ಅಂತ ಹೇಳಿ ಖುಷಿ ಪಡ್ಲಿಕ್ಕಿಲ್ಲ. ಯಾಕೆಂದ್ರೆ ಇದೇ ಅನ್ನೋ ಕಾರಣಕ್ಕೇನೆ ಶತ್ರುಗಳು ಇನ್ನೂ ಜಾಸ್ತಿ ಅವನನ್ನ ಕಾಲೆಳಿಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ದ್ವೇಷವೇ ಬೇಕಿಲ್ಲ. ನಮಗೆ ಲೋಕದ ಕೆಲವು ಮನಸ್ಥಿತಿಗಳನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುದಿಲ್ಲ. ಯಾರಿಗೂ ತೊಂದರೆ ಮಾಡದೆ ಅವ್ರ ಪಾಡಿಗೆ ಅವ್ರು ಸುಖವಾಗಿದ್ದಾರೆ ಅಂದ್ರೂ ನೋಡ್ಲಿಕ್ಕಾಗದವ್ರು ಇರ್ತಾರೆ. ಅವರನ್ನು ಹೇಗಾದರೂ ಮಾಡಿ ಕೆಳಗೆ ಇಳಿಸ್ಬೇಕು. ಅದು ನಮಗೆ ಇಲ್ಲದ ಸೌಖ್ಯ. ಯಾಕಂದ್ರೆ ಇವನಿಗೆ ಏನಂದ್ರೆ ಇವನೊಂದು ಲಾಟ್ರಿ ಸಿಗುತ್ತೆ, ಕಾರ್ ಸಿಗುತ್ತೆ ಅಂತ ಒಂದು ಲಾಟ್ರಿ ಹಾಕಿ ಒಂದು ಅದೇ ದುಡ್ಡನ್ನು ಕಾರಿಗೆ ಹಾಕಿದ್ರೆ ಒಂದು ಕಾರ್ ಬರ್ತಿತ್ತು. ಆದರೆ ಅವನು ವರ್ಷಾನುಗಟ್ಟಲೆ ಹಾಕಿ ಲಾಟ್ರಿನೇ ಹೊಡೆದ.
ಅವನೇ ಲಾಟ್ರಿ ಹೊಡೆದ, ಅವನಿಗೆ ಲಾಟ್ರಿ ಹೊಡಿಲಿಲ್ಲ. ಎದುರುಗಡೆ ಅವನು ಅಕಸ್ಮಾತಾಗಿ ಅವನಿಗೆ ಯಾವುದೋ ಒಂದು ಲಾಟ್ರಿಯಲ್ಲಿ ಬಂತು, ಶುರುವಾಗುತ್ತೆ. ಅವನಿಗೆ ಸಂಬಂಧವೇ ಇಲ್ಲ, ನನಗೆ ಸಿಗದ ಲಾಟ್ರಿ ಅವನಿಗೆ ಹೇಗೆ ಸಿಕ್ತು ಅಂತ ಶುರುವಾಗುತ್ತೆ ಗಲಾಟೆ. ಹಾಗಾಗಿ ಯಾವುದೋ ಒಂದು ವಿಷಯದಲ್ಲಿ ಬಲಿಷ್ಠನಾದರೂ ಕೂಡ ಎದುರುಗಡೆಯವನ ಕಣ್ಣಿನಿಂದ ತಪ್ಪಿಸಿಕೊಂಡು ಬದುಕುವುದು ಆದಿಹಿ ಹೃದಯ ಬಾಧನ. ನಿರಂತರ ಹೃದಯದಲ್ಲಿ ಒಂದು ರೀತಿಯಂತೂ ಬಾಧೆ ಕಾಡ್ತಾನೇ ಇರುತ್ತೆ. ತಸ್ಯ ತ್ಯಾಗೇನ ವಾ ಶಾಂತಿ, ನನಗೆ ಈ ದ್ವೇಷವೇ ಬೇಡ, ನನಗೆ ಈ ವ್ಯಕ್ತಿಗಳ ಸಹವಾಸವೇ ಬೇಡ ಅಂತ ಒಂದೋ ಬಿಟ್ಟು ಆ ಇಡೀ ಪರಿಸರವನ್ನು ಬಿಟ್ಟು ಎಲ್ಲೋ ದೂರ ಹೋಗ್ಬೇಕು, ಅಲ್ಲೇ ಇದ್ದು ಮರಣೇನವ ಸಾಯ್ಬೇಕು, ಹೋರಾಡಿ ಜೀವ ಬಿಡಬೇಕು. ನನ್ನ ಕೊನೆಯ ಉಸಿರಿರುವ ತನಕನೂ ನನ್ನ ದೇಶವನ್ನು ಸಾಧಿಸಿದೆ ಅಂತ ಹೆಮ್ಮೆ ಪಡ್ಕೊಂಡು ಸಾಯ್ಬೇಕಷ್ಟೇ. ಯಾವುದ್ಯಾವುದಕ್ಕೋ ಸಾಯ್ತಾರೆ, ದೇಶಕ್ಕೋಸ್ಕರನೋ ಯಾವುದೋ ಒಂದು ದೇವರಿಗೋಸ್ಕರನೋ ಪ್ರಯತ್ನ ಪಟ್ಟು ಒಂದು ಗುರಿಯನ್ನು ಸಾಧಿಸುವುದಕ್ಕೇನೋ ಕಳ್ಕೊಂಡ ಅಂದರೆ ಅದಕ್ಕೊಂದು ಅರ್ಥ ಇದೆ. ಈ ಪ್ರಾಣ ಕಳ್ಕೊಳ್ಳೋದಕ್ಕೆ ಅರ್ಥವೇ ಇಲ್ಲ. ಫಲ ನಿರ್ವೃತ್ ಅಥವಾ ಮೂಲಘಾತೇನ ದ್ವಿಷತಾಂ ಮಧುಸೂದನ ಫಲ ನಿರ್ವೃತಿರಿದ್ಧಾ ಸ್ಯಾತ್ ತನ್ಋಷಂ ಸತರಂ ಭವೇತ್. ಅದು ಎಲ್ಲಿವರೆಗೆ ಹೋಗುತ್ತೆ ಅಂದರೆ ಮೂಲಘಾತೇನ. ಮೂಲಘಾತ ಅಂದರೆ ನಮಗೆ ಶತ್ರುಗಳು ಅಂತ ಯಾರಿದ್ದಾರೋ ಅವರ ಶೇಷವನ್ನು ಉಳಿಸಬಾರ್ದು. ಮೂಲಘಾತ ಅಂದರೆ ಒಬ್ರು ಸಣ್ಣ, ಅದಕ್ಕೆ ದುರ್ಯೋಧನ ಆ ಮಾತಾಡಿದ್ದು, ವಂಶವನ್ನೇ ನಾಶ ಮಾಡಿಬಿಡಿ ಅಂತ. ಅದ್ರ ವಂಶನಾಶ ಆದ್ರೇ ಸಮಾಧಾನ. ತಾನು ಸಾಯ್ತಾ ಇದ್ದೇನೆ, ಹೋಗ್ಲಿ ಅವರಾದ್ರೂ ಉಣ್ಕೊಳ್ಳಿ. ಆ ದ್ವೇಷ ಹಾಗೆ ಮೂಲಘಾತೇನ, ಬೇರು ಸಹಿತ ಉಳಿಬಾರ್ದು ಅಂತ ಹೇಳಿ ಅಶ್ವತ್ಥಾಮನ ಹತ್ರ ಮಾತು ತಗೊಂಡು ಕಾರ್ಯವನ್ನ ಎಸಗುವ ಮಹಾ ದುಷ್ಟ ಪ್ರವೃತ್ತಿಯನ್ನ ತೋರಿದ. ತನಗೆ ಬೇಕಾದ ಸಿಕ್ಕಿದ್ರೂ ಕೂಡ ಶತ್ರುಶೇಷವು ಮೂಲ ನಾಶ ಆಗದೆ ಅವನಿಗೆ ನಿದ್ದೆ ಬರಲ್ಲ, ತಲೆಯಲ್ಲೆಲ್ಲ ಅದೇ ಕೊರಿತಾ ಇರುತ್ತೆ. ನಂಗೆ ಬೇಕಾದ ಸಿಕ್ತು ಅಂತ ಖುಷಿ ಆಗಲ್ಲ, ಇನ್ನೂ ಒಬ್ಬ ಉಳಿದಿದ್ದಾನೆ, ಇನ್ನೂ ಒಬ್ರು ಇದ್ದಾರೆ, ಇನ್ನೂ ಒಂದಿಷ್ಟು ಅವರ ಪರಿವಾರ ಉಳ್ಕೊಂಡ್ಬಿಟ್ಟಿದೆ, ಅವರ ಬೆಂಬಲಿಗರು, ಅವರ ಸಂಬಂಧಿಕರು, ಅವರ ಏನೋ ಒಬ್ರು ಉಳ್ಕೊಂಡ್ಬಿಟ್ಟಿದ್ದಾರೆ ಅಂತ ಒಳಗಿನಿಂದ ಕುದಿತಾ ಇರ್ತಾನೆ. ಈ ನೃಶಂಸ ತರ ಈ ಇವನ ಮೂಲ ನಾಶ ಮಾಡಬೇಕು ಅಂತ ಅವನ ಮೂಲ ನಾಶ ಮಾಡಬೇಕು ಅಂತ ಕ್ರೌರ್ಯದ ಪರಮಾವಧಿಗೆ ಬಂದು ಮುಟ್ಟಿದ್ದಾರೆ. ಯಾತು ತ್ಯಾಗೇನ ಶಾಂತಿ ಸ್ಯಾತ್ ತದ್ಋತೇವಧ ಏವ ಸ ಸಂಶಯಾಚ್ಚ ಸಮುಚ್ಛೇದಾತ್ ದ್ವಿಷತಾಂ ಆತ್ಮನಸ್ತಥ. ಕೊನೆವರೆಗೂ ಈ ತ್ಯಾಗ ಮಾಡಿದ್ರು ಸಂಶಯದಿಂದಲೇ ಬದುಕಬೇಕು. ಅದು ಸಾಯೋದಕ್ಕಿಂತ ಕಷ್ಟ, ಸತ್ರೆ ಅಲ್ಲೇ ಮುಗಿದೋಗಿರುತ್ತೆ. ಆದರೆ ಸಂಶಯದಿಂದಲೇ ಬದುಕ್ತಾ ಯಾವಾಗ ಸಾಯಿಸ್ತಾರೋ, ಯಾವಾಗ ನನ್ನನ್ನು ಕೊಲ್ತಾರೋ ಅಂತ ಬದುಕುದುಂಟಲ್ಲ, ವಧೆಯೇವ ಸಹ, ಅದು ವಧೆಯೇ ಒಂದು ರೀತಿಯಲ್ಲಿ. ಅಂದ್ರೆ ಒಂಥರ ಬದುಕಿದ್ದು ಸತ್ತ ಹಾಗೆ, ಗೊತ್ತಿಲ್ಲ ನಿಶ್ಚಯವಾಗಿ ಯಾವತ್ತು ಏನಾಗುತ್ತೆ ಅಂತ. ಸುಮ್ಮನೆ ಡೇಟ್ ಆಫ್ ಡೆತ್ ಹಾಕಿಲ್ಲ ಅಷ್ಟೇ. ಪ್ರತಿ ದಿವಸವೂ ಆಗ್ಬೋದು, ಪ್ರತಿ ದಿವಸ ಕೆತ್ತಿ ರೆಡಿ ಇಟ್ಟಿರ್ಬೇಕು. ಇವತ್ತಿಗಾದ್ರೆ ಇವತ್ತಿಗೆ, ನಾಳೆಗಾದ್ರೆ ನಾಳೆಗೆ ಅಂತ. ಉದ್ದಿನ ಕಾಳನ್ನ ನೆನೆ ಹಾಕಿರೋದಂತೂ ನಿಶ್ಚಯ. ಬದುಕಿದ್ರೆ ವಡೆ ಅಲ್ಲ, ಬದುಕಿದ್ರೆ ದೋಸೆ, ಸತ್ರೆ ವಡೆ ಅಂತ. ಯಾಕೋ ನಿಮ್ಮ ಮನೆಯಲ್ಲಿ ನಿತ್ಯ ಉದ್ದು ನೆನೆ ಹಾಕ್ತಾರೆ ಅಂತ ಕೇಳೋ ಪ್ರಶ್ನೆ. ನ ಚ ತ್ಯಕ್ತುಂ ತದಿಚ್ಛಾಮೋ ನ ಚೇಚ್ಛಾಮ ಕುಲಕ್ಷಯಂ ಅತ್ರವಾ ಪ್ರಣಿಪಾತೇನ ಶಾಂತಿ ಸೈವ ಗರೀಯಸಿ. ಹಾಗಂತ ಹೇಳಿ ನನಗೆ ದ್ವೇಷ ಮುಂದುವರಿಸಲಿಕ್ಕೆ ಇಷ್ಟ ಇಲ್ಲ, ಆದರೆ ರಾಜ್ಯವನ್ನು ತ್ಯಾಗ ಮಾಡಲಿಕ್ಕೂ ಮನಸ್ಸಿಲ್ಲ. ನಾವು ಈಗ ಯುದ್ಧ ಬೇಡ ಅಂತ ಬಿಟ್ಟರೂ ಕೂಡ ದುರ್ಯೋಧನ ಸುಮ್ಮನೆ ಕೊಡುವನಲ್ಲ, ಖಂಡಿತ ಕುಲಕ್ಷಯ ಆಗಬೇಕು ಅಂತ ಆಗಲೇ ಅವನು ಪ್ರಯತ್ನ ಎಷ್ಟೋ ಸಲ ಮಾಡಿದ್ದಾನೆ. ಕಾಡಿಗೆ ಬಂದಿದ್ದಾನೆ, ಘೋಷಯಾತ್ರೆ ಹೆಸರಲ್ಲಿ ನಮ್ಮನ್ನಲ್ಲೂ ನಾಶ ಮಾಡ್ಲಿಕ್ಕೆ ಟ್ರೈ ಮಾಡಿದ್ದಾನೆ. ಏನೋ ಅವನಿಗೆ ಮುಗಿಯುವುದಿಲ್ಲ ಆ ಆಸೆ. ಆದ್ರಿಂದಾಗಿ ನಮಗೆ ನಚ ತ್ಯಕ್ತುಂ ತದಿಚ್ಛಾಮಃ, ನಾವು ರಾಜ್ಯವನ್ನು ಬಿಡ್ಲಿಕ್ಕೆ ಮನಸ್ಸಾಗುದಿಲ್ಲ. ಆದರೆ ನಚೇಚ್ಛಾಮಃ ಕುಲಕ್ಷಯಂ, ಹಾಗಂತ ಹೇಳಿ ಯುದ್ಧ ಮಾಡಿ ಎಲ್ಲರನ್ನು ಕೊಲ್ಲುವ ಬಯಕೆಯೂ ನನಗಿಲ್ಲ. ರಾಜ್ಯವನ್ನ ಬಿಡುವ ಮನಸ್ಸಿಲ್ಲ, ನಮ್ಮವರನ್ನ ಕೊಲ್ಲುವ ಮನಸ್ಸಿಲ್ಲ. ಇದೆರಡರ ನಡುವೆ ಒಂದು ಅಂತರದ ಕೆಲಸ ಆಗಬೇಕು, ಅದನ್ನು ನಾನು ಬಯಸ್ತಾ ಇದ್ದೇನೆ. ಅತ್ರವಾ ಪ್ರಣಿಪಾತೇನ ಶಾಂತಿ ಸೈವ ಗರೀಯಸಿ. ಒಂದು ಅವರು ಕುಲಕ್ಷಯ ಆಗದೆ ನಮಗೆ ಸಿಗಬೇಕಾದ್ದು ಸಿಕ್ಕಿತು ಅಂತಂದ್ರೆ ಅದೇ ಉತ್ತಮವಾದ ದಾರಿ ಅಂತ ನನ್ನ ತಲೆಯಲ್ಲಿ ಈಗ. ಸಂಪರ್ಕವನ್ನ ಬಿಟ್ಟು ಬದುಕಲಿಕ್ಕಾಗಲ್ಲ, ರಾಜ್ಯ ಧರ್ಮ ಅಂತ ಅನ್ನೋದನ್ನು ಪಾಲಿಸಲೇಬೇಕು. ಆದರೆ ಅವರನ್ನ ಕೊಲ್ಲುವುದಕ್ಕೆ ಯಾವ ರೀತಿಯಿಂದ, ಯಾಕಂದ್ರೆ ಅವರನ್ನು ಅಂದ್ರೆ ಅವ್ರು ಮಾತ್ರ ಅಲ್ಲ, ಕುಲ ಅದು ನಮ್ಮದೇ ಒಂದು ರಕ್ತದ ಅರ್ಧ ಭಾಗ ಅದು. ಅದನ್ನು ನಾಶ ಮಾಡಿ ನಾವು ಮೆರಿಬೇಕು ಅಂತ ಅನ್ನುವ ಯೋಚನೆ ನನಗಿಲ್ಲ. ಸರ್ವಥಾ ಯತಮಾನಾಯಾಂ ಅಯುದ್ಧಂ ಅಭಿಕಾಂಕ್ಷತಾಂ
ಸಾಂತ್ವೇ ಪ್ರತಿಹತೆ ಯುದ್ಧಂ ಪ್ರಸಿದ್ಧಂ ನಾಪರಾಕ್ರಮ. ಸರ್ವಥಾ ಯತಮಾನ, ಎಲ್ಲ ರೀತಿಯಿಂದಲೂ ಪ್ರಯತ್ನ ಮಾಡ್ತಾ ಇದ್ದೇವೆ. ಯತಮಾನ ಅಂದ್ರೆ ಪೂರ್ತಿ ಪ್ರಯತ್ನ ಹಾಕುವಂತಹ ನಮ್ಮಲ್ಲಿ ಅಯುದ್ಧಂ ಅಭಿಕಾಂಕ್ಷತ, ನಾವು ಯುದ್ಧ ಬಯಸ್ತಾ ಇಲ್ಲ, ಪ್ರಯತ್ನ ಹಾಕ್ತಾ ಇರುವುದು ಸಾವು ನೋವಿಲ್ಲದೆ ಸಮಸ್ಯೆ ತೀರಬೇಕು ಅಂತ. ಸಾಂತ್ವೇ ಪ್ರತಿಹತೆ, ಒಂದು ವೇಳೆ ನಾವು ಸಾಮವನ್ನೇ ಬಯಸಿ ಹೋದ ಕಾರ್ಯವೂ ಕೂಡ ನಷ್ಟವಾಯಿತು ಅಂದ್ರೆ, ಹಾನಿಗೊಳಗಾಯಿತು ಅಂದ್ರೆ, ಯುದ್ಧೇ ಪ್ರಸಿದ್ಧಂ ನ ಅಪರಾಕ್ರಮ, ಯುದ್ಧದಲ್ಲಿಯೇ ಕೊನೆಯಾಗುತ್ತೆ ಹೊರತು ಬೆಂತೋರಿಸಿ ಹೋಗುವಷ್ಟು ದುರ್ಬಲರು ನಾವಲ್ಲ, ಆ ದುಸ್ಥಿತು ನಮಗಿಲ್ಲ. ಆದ್ರಿಂದಾಗಿ ಯುದ್ಧವೇ ಕೊನೆಗೆ. ಯುದ್ಧಂ ಹಿ ನ ಅಪರಾಕ್ರಮ, ನಾವು ಬೆಂತೋರಿಸಿ ಹೋದ್ವಿ. ಪರಾಕ್ರಮ ಅಂದ್ರೆ ಮುಂದೆ ಹೆಜ್ಜಿಟ್ಟದ್ದು, ಅಪರಾಕ್ರಮ ಅಂದ್ರೆ ಹಿಂದೆ ಹೆಜ್ಜೆಡುದು. ಹಿಂದೆ ಹೆಜ್ಜೆ ಇಡುವ ಮಾತಿಲ್ಲ. ಸ್ನೇಹಕ್ಕೂ ಸೈ, ಯುದ್ಧಕ್ಕೂ ಜೈ, ಯಾವುದಕ್ಕಾದ್ರೂ ಸೈ, ಮಾಡುವುದೇ, ಡೂ ಆರ್ ಡೈ. ಈಗಿರುವುದು ಒಂದೇ ದಾರಿ, ರಾಜ್ಯ ಸಿಗಬೇಕು. ಅವರಾಗಿ ಕೊಡ್ತಾರ, ನಾವಾಗಿ ತಗೋಬೇಕಾ ಅನ್ನೋದು ಒಂದೇ ವಿಷಯ. ರಾವಣ ಹೇಳಿದ ಹಾಗೆ ಮಾರೀಚನಿಗೆ, ಸಾಯ್ತಿ, ನನ್ನಿಂದ ಸಾಹಿತ್ಯ ರಾಮನಿಂದ ಸಾಹಿತ್ಯ ಅಂತಿದ್ದ ಹಾಗೆ. ಈಗ ಅವರು ರಾಜ್ಯ ಕೊಡಬೇಕಾದ್ದು ನಿಶ್ಚಯ, ಸತ್ತು ಕೊಡ್ತಾರೋ ಬದುಕಿ ಕೊಡ್ತಾರೋ ಅನ್ನೋದು ಒಂದೇ ಅವಕಾಶ ಇರುವುದು. ಪ್ರತಿಘಾತೇನ ಸಾಂತ್ವಸ್ಯ ದಾರುಣಂ ಸಂಪ್ರವರ್ತತೆ ತಚ್ಚುನಾಮಿವ ಸಂಪಾತೆ ಪಂಡಿತೈ ಉಪಲಕ್ಷಿತಂ. ದೊಡ್ಡವರು ಹೇಳುವ ಮಾತು, ಒಂದು ವೇಳೆ ಸಾಂತ್ವ ಪ್ರತಿಘಾತ ಆಯಿತು ಅಂತ ಇಟ್ಕೊಳ್ಳಿ, ಸಂಧಾನ ಬಿದ್ದು ಹೋಯಿತು, ದಾರುಣವಾಗುತ್ತೆ, ಗೊತ್ತು ನನಗೆ, ತುಂಬಾ ದಾರುಣವಾದ ಪರಿಸ್ಥಿತಿಗೆ ಹೋಗಿಬಿಡುತ್ತೆ. ಆದ್ರೆ ಈ ದಾರುಣ ಸ್ಥಿತಿ ನನಗೆ ಹೊಸ್ತು ಅಂತ ಅನ್ನಿಸ್ತಿಲ್ಲ. ಇದು ಮನುಷ್ಯರಲ್ಲಿ ಅತ್ಯಂತ ಸಹಜವಾದದ್ದು. ಈ ದೊಡ್ಡವರು ಹೇಳುವ ಮಾತು ಹೀಗೆ, ಅದು ನಾಯಿಯಂತೆ ಅಂತ ನನಗೆ ಅನ್ನಿಸ್ತಿದೆ. ಏನು ಅಂದ್ರೆ, ಒಂದು ಸುಂದರವಾದ ಮಾತು ಗೋವಿಂದಾಚಾರ್ಯರು ಯಾವಾಗಲೂ ಈ ಶ್ಲೋಕ ಹೇಳ್ತಿದ್ದು. ಲಾಂಗೂಲ ಚಾಲನಂ ಕ್ಷೇಳ ಪ್ರತಿವಾಚೋ ನಿವರ್ತನಂ ದಂತದರ್ಶನಮಾರಾವಸ್ತತೋ ಯುದ್ಧಂ ಪ್ರವರ್ತತೆ ತತ್ರಯೋ ಬಲವಾನ್ ಕೃಷ್ಣ ಜಿತ್ವಾ ಸೋತ್ತಿ ತಥಾಮಿಷಂ ಏವಮೇವ ಮನುಷ್ಯೇಣ ವಿಶೇಷೋ ನಾಸ್ತಿ ಕಶ್ಚನ. ಅದ್ಭುತ ಮಾತು. ಆ ಬೀದಿಯಿಂದ ಒಂದು ನಾಯಿ ಹಾದು ಹೋಗುವಾಗ ಈ ಬೀದಿಗೆ ಬಂತು. ಬಂದಾಗ ಅದರ ಬಾಯಲ್ಲಿ ಒಂದು ಏನೋ ಮಾಂಸದ ತುಂಡಿತ್ತು. ಅದು ತಿನ್ಲಿಕ್ಕೆ ಅಂತ ಕೆಳಗಿಟ್ಟರಷ್ಟರಲ್ಲಿ ಆ ಬೀದಿಯ ನಾಯಿಗಳು ಬಂದು ಅದು ಬಿತ್ತು. ಅದನ್ನು ಹಿತ್ಕೊಂಡು ಹೋಗ್ಬೇಕು ಅನ್ನೋಷ್ಟರಲ್ಲಿ ಇನ್ನೆರಡು ಆ ಬೀದಿಯ ಓನರ್ಶಿಪ್ ಇರುವಂತವುಗಳು ಬಂತು. ಅದು ಪಕ್ಕದ ಬೀದಿ ಇನ್ನೊಂದು ಬೀದಿಗೆ ಹೋಗ್ಬೇಕಿತ್ತು. ಆಗ ಲಾಂಗೂಲ ಚಾಲನಂ, ಬಾಲವನ್ನು ಜೋರಾಗಿ ಅಲ್ಲಾಡಿಸತ್ತಂತೆ, ಕೊಡು 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 ಅಂತ. ಆಗ ಅದು ನಾನು ಕೊಡಲ್ಲ 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 ಅನ್ನತ್ತಂತೆ ತನ್ನ ಬಾಲದಿಂದ. ಅದಾದ್ಮೇಲೆ ಹಲ್ಲು ತೋರಿಸ್ಲಿಕ್ಕೆ ಶುರು ಮಾಡ್ತಂತೆ, ಕ್ಷೇಡ. ಪ್ರತಿವಾಚು, ಅದು ಹಲ್ಲು ತೋರಿಸುತ್ತೆ, ನಂಗೂ ಹಲ್ಲಿದೆ, ನಿಂಗೆ ಮಾತ್ರ ಹಲ್ಲಿರೋದಲ್ಲ. ಪ್ರತಿವಾಚ, ಇದು ಗುರ್ರ ಅನ್ಲಿಕ್ಕೆ ಶುರು ಮಾಡುತ್ತೆ. ನನಗೂ ಒಳಗಿನಿಂದ ಉಂಡದ್ದು ತಿಂದದ್ದು ಕರಗಿದ್ದು ಹಾಗೆ ಧ್ವನಿಯಾಗಿ ಹೊರಗೆ ಬರುತ್ತೆ ಅಂತ ವಾಪಸ್ ಗುರ್ರ ಅನ್ನುತ್ತೆ. ದಂತ ದರ್ಶನಂ, ಇನ್ನೂ ಜೋರಾಗಿ ಪೂರ್ತಿ ಕೋರೆ ಹಲ್ಲನ್ನ ಜೋರ್ ಮಾಡಿ ತೋರಿಸುತ್ತೆ. ಕೊನೆಗೆ ಆರಾವಹ, ಗೋ ಅಂತ ಕಿರ್ಚಲಿಕ್ಕೆ ಶುರು ಮಾಡ್ತಾರೆ, ಅಂತ ಕಿರ್ಚಿ ಕಿರ್ಚಿ ಕಿರ್ಚಿ, ಅದು ಇದಕ್ಕೆ ಇದು ಅದಕ್ಕೆ. ತಥೋ ಯುದ್ಧಂ ಪ್ರವರ್ತತೆ. ಆ ನಂತರ ಒಂದಕ್ಕೊಂದು ಯುದ್ಧ ಶುರುವಾಗುತ್ತೆ. ಅದು ಇದನ್ನ ಕೆಳಗೆ ಬೀಳಿಸುತ್ತೆ, ಇದು ಅದನ್ನ ಕೆಳಗೆ ಬೀಳಿಸುತ್ತೆ, ಮಧ್ಯದಲ್ಲಿ ಮಾಂಸ ಬಿದ್ದಿರುತ್ತೆ. ತತ್ರಯೋ ಬಲವಾನ್ ಕೃಷ್ಣ, ಅದರಲ್ಲಿ ಯಾವುದಕ್ಕೆ ತಾಕತ್ತು ಜಾಸ್ತಿ ಇತ್ತೋ, ತತ್ರ ಯಹ ಬಲವಾನ್ ಕೃಷ್ಣ ಚಿತ್ವಾ ಸೋತ್ತಿ ತದಾಮಿಷಂ. ಆ ನಾಯಿಯನ್ನ ಕಚ್ಚಿ ಓಡಿಸಿ ಅಥವಾ ಅದರ ಗಾಯಗೊಳಿಸಿ ತನ್ನ ಆಹಾರ ಅಂತ ಬಲದಿಂದ ಗೆದ್ದಂತಹ ಆಮಿಷ ಮಾಂಸವನ್ನು ಹತ್ತಿ ತಾನು ತಿನ್ನತ್ತೆ. ಏವಮೇವ ಮನುಷ್ಯೇಶು, ಮನುಷ್ಯರು ಇಷ್ಟೇ. ನಾಯಿ ಅಂತ ಅದಕ್ಕೊಂದು ಬಾಲ ಇತ್ತು ಅಂತ ಒಂದು ವ್ಯತ್ಯಾಸ ಅಷ್ಟೇ. ಇದು ಹಾಗೇನೆ, ಕಣ್ಣಲ್ಲಿ ಕಣ್ಣಿಟ್ಟು ಗುರಾಯಿಸುವುದು, ಆಮೇಲೆ ಗುರ್ರ ಅನ್ನೋದು, ಹಲ್ ಕಟಕಟಾಯಿಸುವುದು, ಕೈ ಮುಷ್ಟಿ ಮಿಲಾಯಿಸುವುದು, ಮುಷ್ಟಿ ಮುಷ್ಟಿ ಹೊಡೆಯುವುದು. ಕೊನೆಗೆ ಯಾರು ಸೋಲ್ತಾನೋ ಅವನು ಸತ್ತ ಅಂತ ಲೆಕ್ಕ. ಗೆದ್ದವನು ನಾನು ಗೆದ್ದೆ ಅಂತ ಖುಷಿಯಲ್ಲಿ ಬೀಗ್ತಾ ಇರ್ತಾನೆ. ಸೋತವನ ಮನಸ್ಸಿನಲ್ಲಿ ಇವನನ್ನು ಯಾವಾಗ ಗೆಲ್ಲುವುದು, ಹೇಗೆ ಗೆಲ್ಲುವುದು ಅಂತ ಯೋಚನೆ ಶುರುವಾಗತ್ತೆ. ವಿಶೇಷೋ ನಾಸ್ತಿ ಕಷ್ಟ. ಮನುಷ್ಯರಿಗೂ ನಾಯಿಗಳಿಗೂ ಏನು ವ್ಯತ್ಯಾಸ ಇಲ್ಲ, ಬಾಲ ಒಂದೇ ವ್ಯತ್ಯಾಸ. ಪುಚ್ಛ ವಿಷಾಣಹೀನ. ಪುಚ್ಛ ಅಂದ್ರೆ ಬಾಲ, ಪುಚ್ಛ ಪ್ರಾಣಿಗಳಿಗೆ, ಕೋಡಿದ್ರೆ ಕೋಡು, ಇದೆರಡು ಬಿಟ್ರೆ ಬೇರೆ ಏನು ಇಲ್ಲ ಅಂತ. ಹೀಗೆ ಸರ್ವಥಾ ದ್ವೇತದುಚಿತಂ ದುರ್ಬಲೇಶು ಫಲೀಯಸಾಂ ಅನಾದರೋ ವಿರೋಧಶ್ಚ ಪ್ರಣಿಪಾತೀಹಿ ದುರ್ಬಲ. ಸರ್ವಥಾ
ಇದೇ ನಡೆಯುವುದು, ಎಲ್ಲಿ ಹೋದರೂ ಇದೇ ನಡೆಯುವುದು. ಮನುಷ್ಯರು ಆ ಸಂಪತ್ತಿಗೋಸ್ಕರ, ಆಸ್ತಿಗೋಸ್ಕರ, ಹೆಣ್ಣಿಗೋಸ್ಕರ, ಹೊನ್ನಿಗೋಸ್ಕರ, ಮಣ್ಣಿಗೋಸ್ಕರ, ನಿರಂತರ ನನಗೆ ಬೇಕು ಅನ್ನೋ ಒಂದು ಹಠಕ್ಕೋಸ್ಕರ ಎಂಥ ದುಸ್ಥಿತಿಗೂ ಇಳಿಲಿಕ್ಕೆ ಹಿಂದೆ ಸರಿಯುವುದಿಲ್ಲ. ಯಾವ ಕಾರಣಕ್ಕೂ ಇದು ಬೇಕು, ಇದು ಬೇಕು, ಇದು ಬೇಕು, ನನಗೇ ಬೇಕು ಅನ್ನುವ ಅವರ ದೌರ್ಬಲ್ಯವನ್ನು ಮುಚ್ಚಿಕೊಳ್ಳಿಕ್ಕೆ ಗೆದ್ದು ಅದನ್ನು ನನ್ನದು ಅಂತ ವಿಜಯದ ಭೇರಿಯನ್ನು ಬೀರುವ ಯಾರಿಗೂ ಇದು ಚಿಕ್ಕಂದಿನಿಂದನೇ ಶುರುವಾಗಿರುತ್ತೆ. ಆದರೆ ಚಿಕ್ಕಂದಿನಲ್ಲಿ ಅಂಶಗಳು ಚಿಕ್ಕ ಚಿಕ್ಕದಿರುತ್ತೆ. ಸ್ವಲ್ಪ ದೊಡ್ಡದಾದ್ಮೇಲೆ ದೊಡ್ಡದಾಗುತ್ತೆ. ಇನ್ನೂ ದೊಡ್ಡದಾಗ್ತಾ ಹೋದಾಗ ಅದರ ಬೆಲೆ ಹೆಚ್ಚುತ್ತಾ ಹೋಗುತ್ತೆ. ಅಷ್ಟೇ ಎಲ್ಲ ಕಡೆಯಲ್ಲೂ ಇರುವಂತಹ ಸಾಮಾನ್ಯ ವಿಷಯ. ದುರ್ಬಲೇಶು ಬಲೀಯಸಾಂ, ದುರ್ಬಲರ ಮೇಲೆ ಬಲಿಷ್ಠರು ಮಾಡುವ ದಾಳಿ. ಯಾರು ದುರ್ಬಲರು ಅವರ ಮೇಲೆ ಬಲಿಷ್ಠರು ನಿರಂತರ ಈ ದಾಳಿ ಮಾಡಿಯೇ ಮಾಡುತ್ತಾರೆ. ವಿರೋಧ ಬೇಡ ಯಾಕೆ ಅಂತ ಅನಾದರ, ಒಂದು ವೇಳೆ ಅದನ್ನು ಬಿಟ್ಟು ಬಿಟ್ಟ ಅಂತ ಯೋಚನೆ ಮಾಡಿದರೆ ಅದೇ ಅವನ ದೌರ್ಬಲ್ಯ ಆಗ್ಬಿಡುತ್ತೆ. ವಿರೋಧ ಬೇಡ ಅಂತ ಅನಾದರ ತೋರಿದ್ದೆ ಪ್ರಣಿಪಾತೀಹಿ ದುರ್ಬಲ. ನಾವು ಶರಣಾದ್ವಿ ಅಂತ ಒಂದಿಟ್ಕೊಂಡ್ರೆ ಪೂರ ಬಗ್ಗಿಸೇ ಬಿಡುದು. ನಾವು ಹೇಳುದುಂಟು ಲೋಕದಲ್ಲಿ, ಬಗ್ಗಿದವನಿಗೆ ಗುದ್ದು ಜಾಸ್ತಿ ಅಂತ. ಅವನೇನೋ ಸ್ವಲ್ಪ ಶರಣಾಗ್ತಾನೆ ಅಂದ್ರೆ ಎಲ್ಲ ತೆಗೆದು ತಮ್ಮ ಭಾರವನ್ನು ಅವನ ಮೇಲೆ ಹೇರ್ಬಿಡ್ತಾನೆ. ಅವನು ಬೇಡ ಯಾಕೆ ಎಲ್ಲರ ಜೊತೆಗೆ ಉಂಟು ಕಾತಾಟ ಕಿತ್ತಾಟ ಅಂತ ಶರಣ ಆದ್ರೆ ಸೇಫ್ ಅಂತ ಅನ್ಕೊಂಡು ಹೋಗ್ತಾನೆ. ಅರ್ಥದಲ್ಲಿ ಕೆಲವೊಮ್ಮೆ ಸ್ವಲ್ಪ ನಡೆಯುತ್ತೆ. ಒಂದು 15 ವರ್ಷ ಆದ್ರೂ ಅವರನ್ನ ಕೂಡಿಸ್ಕೊಂಡು ಚೆನ್ನಾಗಿ ಊಟ ತಿಂಡಿ ಕೊಟ್ಟು ಬದುಕಿಸ್ತಾರೆ. ಆದರೆ ಆ ದೌರ್ಬಲ್ಯ ಮಾತ್ರ ಅಸಾಧಾರಣವಾದದ್ದು. ಯಾಕೆಂದ್ರೆ ನಾವು ಅತಿಥಿ ದೇವೋ ಭವ ಅಂತ ಬಹಳ ಪ್ರೀತಿಯಿಂದ, ಅದು ಕೈದಿಗಳಿಗೆ ಮಾತ್ರ. ಮನುಷ್ಯರನ್ನ ಪ್ರೀತಿಯಿಂದ ನೋಡ್ಬೇಕು ಅಂತಿಲ್ಲ, ಕೈದಿಗಳನ್ನ ಗಮನ ಇಟ್ಟು ನೋಡ್ಬೇಕು. ಯಾಕಂದ್ರೆ ಅವರು ಎಂತ ಅಪರಾಧ ಮಾಡಿ ನಮ್ಮನ್ನು ನಾಳೆ ಉಪದ್ರ ಕೊಟ್ಟಾರು. ಆದ್ರೆ ಇಲ್ಲಿ ಪ್ರೀತಿಯಿಂದ ನೋಡ್ಕೊಂಡ್ರೆ ನಾಳೆ ವಾಪಸ್ ಹೋಗುವಾಗ ಅಕಸ್ಮಾತ್ ಅವನಿಗೆ ಒಳ್ಳೆ ಬುದ್ಧಿ ಬಂದ್ರೆ ಅಂತ ನಮ್ಮದೊಂದು ಕಾಳಜಿ ಅಷ್ಟೇ. ಅದನ್ನ ದೋಷ ಅಂತ ಹೇಳಬಾರ್ದು. ಅವತ್ತು ಪಿತಾ ರಾಜಾಚ ವೃದ್ಧಶ್ಚ ಸರ್ವತಾ ಮಾನಮರ್ಹತಿ ತಸ್ಮಾನ್ ಮಾನ್ಯಶ್ಚ ಪೂಜ್ಯಶ್ಚ ಧೃತರಾಷ್ಟ್ರೋ ಜನಾರ್ದನ. ಪಿತಾ ರಾಜ ವೃದ್ಧ, ನಮ್ಮಪ್ಪ ಪಾಂಡು ಹೋದ ಮೇಲೆ ನಮಗೆ ಧೃತರಾಷ್ಟ್ರನೇ ಅಪ್ಪ. ಅವನನ್ನು ಹೊರತುಪಡಿಸಿ ನಾವು ಬೇರೆಯವರನ್ನು ಗಮನಿಸಲಿಲ್ಲ. ಮತ್ತೆ ಈಗ ರಾಜ ಅಧಿಕಾರದಲ್ಲಿ ಇರುವವನು, ವೃದ್ಧ ತಿಳಿದವನು ಹೌದು, ವಯಸ್ಸಾದವನು ಹೌದು. ಸರ್ವಥಾ ಮಾನಂ ಅರ್ಹತಿ, ಎಲ್ಲ ರೀತಿಯಿಂದಲೂ ಕೂಡ ಆತ ಮಾನಕ್ಕೆ, ಗೌರವಕ್ಕೆ, ನಮ್ಮ ಪ್ರೀತಿಯ ಮಾತುಗಳಿಗೆ ಆತ ಅರ್ಹ. ತಸ್ಮಾನ್ ಮಾನ್ಯಶ್ಚ ಪೂಜ್ಯಶ್ಚ, ಆದ್ರಿಂದಾಗಿ ಅವನನ್ನು ನಾವು ಗೌರವಿಸ್ತೇವೆ. ಪೂಜ್ಯ ಅಂತ ಅವನನ್ನ ಹೆಮ್ಮೆಯಿಂದ ಸಂತೋಷ ಪಡ್ತೇವೆ. ಧೃತರಾಷ್ಟ್ರೋ ಜನಾರ್ದನ, ಆದ್ರಿಂದಾಗಿ ಧೃತರಾಷ್ಟ್ರನಿಗೆ ನಾವು ಯಾವ ಕಾರಣಕ್ಕೂ ಅವಮಾನ ಮಾಡುವಂತಹ ಕೆಲಸ ಮಾಡ್ಲಿಕ್ಕಾಗಲ್ಲ. ಪುತ್ರ ಸ್ನೇಹಶ್ಚ ಬಲವಾನ್ ಧೃತರಾಷ್ಟ್ರಸ್ಯ ಮಾಧವ ಸಪುತ್ರ ವಶಮಾಪನ್ನ ಪ್ರಣಿಪಾತಂ ಪ್ರಹಾಸ್ಯತಿ. ಅವನಿಗೆ ಇದೆಲ್ಲ ಸರಿ, ವೃದ್ಧ ಹೌದು, ನಮಗೆ ಮಾನ್ಯ ಹೌದು, ಆದರೆ ಪುತ್ರ ಸ್ನೇಹ ನಮ್ಗಿಂತ ಅವನು ಆ ಮಕ್ಕಳ ಮೇಲೆ ಇರುವುದಾದ್ರಿಂದ ಅದೇ ಬಲಿಷ್ಠವಾಗಿ ನಿಂತು ಬಿಟ್ಟಿದೆ. ಅದಕ್ಕೆ ಏನ್ ಬೇಕಾದ್ರೂ ಮಾಡ್ಲಿಕ್ಕೆ ರೆಡಿ ಇದ್ದಾನೆ. ಧೃತರಾಷ್ಟ್ರಸ್ಯ ಪುತ್ರ ಸ್ನೇಹ ಬಲವಾನ್, ಮಕ್ಕಳ ಮೇಲೆ ವಿಪರೀತವಾದ ಮೋಹ. ಅವನು ಪುತ್ರನ ವಶಂ ಆಪನ್ನ, ಅವನು ಪುತ್ರರಿಗೆ ವಶವಾಗಿಬಿಟ್ಟಿದ್ದಾನೆ. ನಮ್ಮ ಈಗ ಹೇಳು ಯಾವ ಮಾತು ಅವನ ತಲೆಗೆ ಹೋಗಲ್ಲ. ಪ್ರಣಿಪಾತಂ ಪ್ರಹಾಸ್ಯತಿ, ಅಕಸ್ಮಾತ್ ಶಾಂತಿ ಅಂತ ನಾವು ಹೇಳಿದ್ರು ಕೂಡ ಅವನದನ್ನ ತ್ಯಾಗ ಮಾಡ್ತಾನೆ. ಬೇಡ, ಪ್ರಣಿಪಾತ ಅಂದ್ರೆ ಸಂಧಿ ಬೇಡ, ನಾವು ಏನಾದ್ರೂ ರಾಜ್ಯ ಪೂರ್ತಿ ನಮಗೆ ಬೇಕು ಅಂತಾನೆ ಮಾತಾಡ್ತಾನೆ. ತತ್ರ ಕಿಂ ಮನ್ಯಸೆ ಕೃಷ್ಣ ಪ್ರಾಪ್ತ ಕಾಲಮನಂತರಂ ಕಥಂ ಅರ್ಥಾಚ್ಚ ಧರ್ಮಾಚ್ಚ ನಹೀಯೇಮ ಹಿ ಮಾಧವ. ನಾವು ಧರ್ಮದಿಂದಲೂ ಚ್ಯುತರಾಗಬಾರ್ದು, ಅರ್ಥದಿಂದಲೂ ಚ್ಯುತರಾಗಬಾರ್ದು. ಹೋಗೋಣ ಅಂತಂದ್ರೆ ಅರ್ಥದಿಂದ ಚ್ಯುತರಾಗ್ತೀವಿ, ಬಿಟ್ಟು ಹೋಗೋಣ ಅಂದ್ರೆ, ಮುಂದೆ ಹೋಗೋಣ ಅಂದ್ರೆ ಧರ್ಮದಿಂದ ಚ್ಯುತರಾಗ್ತೀವಿ. ಯಾಕಂದ್ರೆ ದೊಡ್ಡವರನ್ನ ನಾವು ಹಾಗೆ ಎದುರಿಸ್ಲಿಕ್ಕಾಗಲ್ಲ. ಆದ್ರೆ ಅವನು ತನ್ನ ಬುದ್ಧಿ ಬಿಡಲ್ಲ, ಮಕ್ಕಳ ಪರವಾಗಿಯೇ ಯೋಚನೆ ಮಾಡ್ತಾನೆ. ನಮಗೆ ದೊಡ್ಡವರನ್ನ ಬಿಟ್ಟು ಹೋಗ್ಲಿಕ್ಕಾಗ್ತಿಲ್ಲ, ಆದರೆ ರಾಜ್ಯವನ್ನು ಬಿಟ್ಟು ಕೊಡ್ಲಿಕ್ಕೆ ಮನಸ್ಸು ಹೋಗ್ತಿಲ್ಲ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಕೃಷ್ಣ. ಇದು ತುಂಬಾ ಆಲೋಚನೆ ಮಾಡಿದವನಿಗೆ ಮಾತ್ರ ಅರ್ಥ ಆಗೋ ಸಂಗತಿ. ನಾವೀಗ ಧೂಮ್ ಧಾಮ್ ನೆಕ್ಸ್ಟ್ ಡಿಶ್ ಅಂತ ಒಂದ್ಸರ್ತಿಗೆ 15 ನಿಮಿಷಕ್ಕೆ ಒಂದು ಎಪಿಸೋಡ್ ಮುಗಿಸ್ಬೇಕು ಅಂತ ಸಿನಿಮಾ ಮಾಡೋರಾದ್ರೆ ಅಥವಾ ಸೀರಿಯಲ್ಗಳನ್ನು ಮಾಡೋದಾದ್ರೆ ನಮ್ಗೆ ಆ ಕತೆ ಮುಗಿಸ್ಬೇಕು. ಇದು ಹಾಗಲ್ಲ, ಜೀವನ ಇದು. ಅಲ್ಲಿ ಜೀವನ ಇಲ್ಲ, ಅದು ಜೀವನದ ಡಿಸ್ಟಾರ್ಷನ್ ಅಷ್ಟೇ. ನಮ್ಗೆ ಕಾಣೋದು ಜೀವನದ ಹಾಗೆ ಹತ್ರಕ್ಕೆ ಅಂತ ತೋರಿಸ್ತಾರಷ್ಟೇ. ಆದರೆ ಪ್ರಶ್ನೆಗಳು ಬಂದಾಗ, ಆ ಪ್ರಶ್ನೆಗೆ ಉತ್ತರ ಸಿಗದೇ ಇದ್ದಾಗ ರಾತ್ರಿ ಒಂದು ಕ್ಷಣ ಒಂದು ಯುಗದ ಹಾಗೆ ಕಾಣ್ಲಿಕ್ಕೆ ಶುರುವಾಗುತ್ತೆ.
ಒಳಗಿನಿಂದ ಧರ್ಮ ಪ್ರಜ್ಞೆ ಜಾಗೃತವಾದಾಗ ಎಲ್ಲ ಥರದ ಆಲೋಚನೆಗಳಿಗೆ ಎಷ್ಟು ಸಮಾಧಾನ ಹೇಳಿದ್ರು ಇನ್ನೊಂದು ಕಡೆಯಿಂದ ಇನ್ನೊಂದು ಥರದ ವಾದ ಅದನ್ನು ಬಡಿದು ನೀನು ಹಾಗೆ ಮಾಡಿದ್ದು ಸರಿಯಲ್ಲ, ಹೀಗೆ ಮಾಡಿದ್ದು ಸರಿಯಲ್ಲ ಅಂತ ಎಬ್ಬಿಸ್ತಾ ಇರುತ್ತೆ. ಅದರಿಂದಾಗಿ ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಕೃಷ್ಣ, ನಿನಗೆ ಶರಣಾಗಿದ್ದೇನೆ, ನೀನು ಏನು ಹೇಳ್ತೀಯೋ ಹಾಗೆ ಅಂತ. ಈದೃಶೇತ್ಯರ್ಥ ಅತ್ಯಂತ ಕೃಚ್ಛ್ರೇಸ್ಮಿನ್ ಕಮನ್ಯಂ ಮಧುಸೂದನ ಉಪಸಂಪ್ರಷ್ಟುಮರ್ಹಾಮಿ ತ್ವಾಮೃತೆ ಪುರುಷೋತ್ತಮನೇ. ಅಂದರೆ ಮನುಷ್ಯರ ಎಲ್ಲ ಆಗುಹೋಗುಗಳನ್ನು ಚೆನ್ನಾಗಿ ಬಲ್ಲವನು ನೀನು, ಎಲ್ಲರನ್ನು ಮೀರಿ ನಿಂತವ, ಅಕ್ಷರಗಳನ್ನು ಮೀರಿ ನಿಂತವಾದ್ರಿಂದ ಪುರುಷೋತ್ತಮ ಅಂತ. ಪುರುಷರಲ್ಲಿ ಅಂದರೆ ಸಾಮಾನ್ಯ ಪ್ರಯತ್ನಶೀಲ ಮತ್ತು ದೈವವನ್ನು ನಂಬಿದ ಎರಡೂ ಥರದ ಯೋಚನೆಗಳಿಗೆ ಸರಿಯಾದ ನಿರ್ಧಾರವನ್ನು ಕೈಗೊಳ್ಳುವವನು ನೀನು. ಆದ್ರಿಂದ ಅತ್ಯಂತ ಕೃಚ್ಛ್ರೇ ಅಸ್ಮಿನ್, ಇಂತಹ ದುಸ್ಥಿತಿ ಕಷ್ಟದ ತುತ್ತ ತುದಿಯಲ್ಲಿರುವಂತಹ ನಾನು ಯಾರನ್ನ ಇನ್ನು ಶರಣಾಗ್ಲಿ ಹೇಳು. ಕಿಮನ್ಯಂ ಶರಣಂ, ಇನ್ಯಾರನ್ನ ನಾನು ನನಗೆ ಇವನು ಧೈರ್ಯ ಕೊಟ್ಟಾನು, ಇವನು ಸಮಾಧಾನ ಕೊಟ್ಟಾನು, ಇನ್ಯಾರನ್ನ ನಾನು ಶರಣಾಗ್ಲಿ. ಅತಃ ಉಪಸಂಪ್ರಷ್ಟುಮರ್ಹಾಮಿ, ನಿನ್ನತ್ರ ನಿಶ್ಚಯವಾದ ಉತ್ತರ ಬೇಕು ಅಂತ ಕೇಳ್ತೇನೆ ನಾನು. ನನಗೆ ನೀನು ಹೀಗೋ ಹಾಗೋ ಅಂತ ಮತ್ತೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟು ಹಾಕಬೇಡ. ನನಗಿದು ಬೇಕು, ಇದು ಆಗತ್ತೆ, ಇದು ಬೇಡ, ಇದು ಆಗಲ್ಲ, ಹೀಗೆ ನನಗೆ ಬೇರೆ ಯಾರನ್ನು ಕೇಳಿ ಗೊತ್ತಾಗ್ತಾ ಇಲ್ಲ, ನನಗೆ ನಿಶ್ಚಯವಾದ ಉತ್ತರ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಪ್ರಿಯಶ್ಚ ಪ್ರಿಯಕಾಮಶ್ಚ ಗತಿಜ್ಞ ಸರ್ವಕರ್ಮಣ ಕೋಹಿ ಕೃಷ್ಣಾಸ್ತಿ ನತ್ವಾದೃಕ್ ಸರ್ವನಿಶ್ಚಯ ವಿತ್ಸುಹೃತ್. ಯಾಕೆಂದ್ರೆ ನಿನ್ನಷ್ಟು ಪ್ರಿಯನಾದವ ಮತ್ತು ಎಲ್ಲರಿಗೂ ಪ್ರಿಯವಾದದ್ದನ್ನೇ ಬಯಸುವ, ಎಲ್ಲ ಶತ್ರುಗಳ ಅಥವಾ ನಮ್ಮ ಆಗುಹೋಗುಗಳನ್ನು ತಿಳಿದ, ಸರ್ವಕರ್ಮಣಾಂ ಗತಿಜ್ಞ, ಯಾವ ಕರ್ಮ ಮಾಡಿದರೆ ಪರಿಣಾಮ ಏನಿರುತ್ತೆ, ಯಾವ ಕರ್ಮವನ್ನು ಮಾಡಿದ್ರಿಂದ ಹಿಂದಿನವರಿಗೆ ಏನು ಅನುಭವ ಇತ್ತು, ಇದರ ಗತಿ, ಗತಿ ಅಂದರೆ ಅವಗತಿ, ಗತಿ ಅಂದರೆ ಕ್ರಿಯೆ, ಚಟುವಟಿಕೆ ಹೇಗೆ ನಡೆಯುತ್ತೆ ಅದು ಅವರವರಿಗೆ ಗೊತ್ತಿರುತ್ತೆ. ಆದರೆ ಎಲ್ಲರದ್ದು ನಿನಗೆ ಗೊತ್ತಿರುತ್ತೆ. ನಮಗೆ ನಮ್ಮದೇ ನಮ್ದು ಗೊತ್ತಾಗಲ್ಲ. ಆದ್ರೂ ಕೆಲವೊಂದು ಸರ್ತಿ ತಗೊಂಡ್ಮೇಲೆ ಇದೇ ಬರ್ಬೇಕಿತ್ತೋ ಏನೋ ಅಂತ ನಾವು ಆಮೇಲೆ ಸಮಾಧಾನ ಮಾಡ್ಕೊಳ್ತೇವೆ, ಪಾಲಿಗೆ ಬಂದ ಪಂಚಾಮೃತ. ಆದರೆ ನೀನು ಸರ್ವಕರ್ಮಣ, ಎಲ್ಲರ ಕಾರ್ಯಕರ್ಮಗಳನ್ನ ಚೆನ್ನಾಗಿ ಬಲ್ಲವನು ನೀನು. ಆದ್ರಿಂದಾಗಿ ಕೋಹಿ ಕೃಷ್ಣ ಅಸ್ತಿ ನತ್ವಾದೃಕ್, ನಿನ್ನಂತಹ ಮಿತ್ರ ನಮಗಿನ್ನಾರು, ನೀನ ಹೊರತು ನನಗೆ ಇನ್ಯಾರು ಗತಿ ಕಾಣಿಸ್ತಿಲ್ಲ ಕೃಷ್ಣ. ಸರ್ವ ನಿಶ್ಚಯವಿತ್ ಸುಹೃತ್, ನಮಗೆ ನಿನ್ನ ಜೀವದ ಗೆಳೆಯ. ಸುಹೃತ್ ಅಂದರೆ ಹೃದಯದಲ್ಲಿಟ್ಟು ನಮ್ಮನ್ನು ಪ್ರೀತಿಸುವವ ನೀನು. ಸರ್ವ ನಿಶ್ಚಯಕೃತ್, ಸರಿಯಾದ ನಿಶ್ಚಯವನ್ನು ಇದೇ ಸರಿ, ಹೀಗೆ ಮಾಡಬೇಕು, ಇದೇ ಕರೆಕ್ಟ್ ಅಂತ ತೋರಿಸೋ ನೀನೊಬ್ಬನೇ. ಈ ಮಾತು ತುಂಬ ನಮಗೆ ಎಚ್ಚರದಲ್ಲಿರಬೇಕಾದ ಸಂಗತಿ. ಧರ್ಮರಾಜನಿಗೆ ಎಷ್ಟು ಸಂಕಟ ಆಗಿರ್ಬೋದು ಒಳಗಿನಿಂದ. ಆದರೆ ಅವನು ಸಂಕಟ ಆಯಿತು ಅಂತ ಹೇಳಿ ಏನೋ ಒಂದು ಮಾಡಿಬಿಡ್ತು. ಕೆಲವರಿಗೆ ಏನಂದ್ರೆ ಏನು ನಿಶ್ಚಯ ಮಾಡಲಿ, ನಾನು ಏನಾದ್ರು ಇದೊಂದು ಮಾಡ್ತೇನೆ ಡಮ್ ಅಂತ ಹೊಡೆದಾಕೋದು. ಆಮೇಲೆ ಅಯ್ಯೋ ಅದು ಬೇಡ ಇತ್ತು ಅಂತ ಇನ್ನೊಂದು ಆಪ್ಷನ್ ಅದು ಮುಗ್ದೋಯ್ತು, ಒಂದೇ ಆಪ್ಷನ್ ಮುಗ್ದೋಯ್ತು. ಎರಡು ಆಪ್ಷನ್ಗಳ ಮಧ್ಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಶಕ್ತಿ ಇರುವುದು ನಿನಗೇನೆ. ಸರ್ವ ನಿಶ್ಚಯ ಕೃತ್, ಸರಿಯಾದ ನಿಶ್ಚಯ ಮಾಡಿ. ಕೇವಲ ಕೆಲವೊಂದು ಸರ್ತಿ ಮೊನ್ನೆ ಮಾಡಿದ ಸರಿ ಇತ್ತು, ಆದರೆ ಇವತ್ತು ಯಾಕೋ ಸ್ವಲ್ಪ ಕೈ ಕೊಡ್ತು, ಹಾಗಿಲ್ಲ. ಸರ್ವ ನಿಶ್ಚಯ ಕೃತ್, ಎಲ್ಲ ನಿಶ್ಚಯಗಳು ಕೂಡ ನಿಂದು ಸರಿಯೇ ಇರುತ್ತೆ. ನೀನು ಯಾವತ್ತೂ ಕೂಡ ತಪ್ಪಾಗಿ ನಿಶ್ಚಯ ಮಾಡೋದು ಸಾಧ್ಯ ಇಲ್ಲ. ಅದರಿಂದ ನನಗೆ ನೀನು ಏನು ಹೇಳ್ತೀಯೋ ಅದನ್ನು ನಾನು ಕೇಳಲಿಕ್ಕೆ ಸಿದ್ಧ ಇದ್ದೇನೆ. ನನ್ನ ಮನಸ್ಸಿನ ಸಂದೇಹವನ್ನು, ನನಗಿರುವ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ನೀನೊಬ್ಬನೇ ದಾರಿ. ನಿನ್ನನ್ನು ಹೊರತು ಮಮ ಪ್ರಾಣಾಹಿ ಪಾಂಡವಾಹ ಅಂತ ನೀನು ಏನು ಬಾಯಿ ತುಂಬಿ ಹೇಳಿದ್ದಿ, ಆ ಸಂಗತಿಯನ್ನು ನನಗೆ ಇನ್ನೆಲ್ಲೂ ಕೂಡ ದೃಢವಾಗಿ ನಿಶ್ಚಯ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೀನೇ ಹೇಳಬೇಕು. ವೈಶಂಪಾಯನ ಉವಾಚ ಏವಮತ್ತ ಪ್ರತ್ಯುವಾಚ ಧರ್ಮರಾಜಂ ಜನಾರ್ದನ ಉಭಯೋರೇವ ವಾಮರ್ಥೆ ಯಾಸ್ಯಾಮಿ ಕುರು ಸಂಸದಂ. ಹೀಗೆ ಧರ್ಮರಾಜನ ಒಂದು ರೀತಿ ಗೊಂದಲಮಯವಾದ ಪ್ರಶ್ನೆಗೆ ಕೃಷ್ಣ ಹೀಗೆ ಪ್ರತ್ಯುತ್ತರವನ್ನು ಕೊಟ್ಟ. ಪ್ರತ್ಯುವಾಚ ಉಭಯೋರೇವ ವಾಂ ಅರ್ಥೆ ಯಾಸ್ಯಾಮಿ, ಇಬ್ಬರಿಗೂ ಸರಿಯಾದ ಫಲ ಸಿಗಲಿಕ್ಕೆ ಬೇಕಿರುವ ಪ್ರಯತ್ನವನ್ನ ನಾನು ಮಾಡ್ತೇನೆ. ಉಭಯೋ ಅರ್ಥಂ, ಇಬ್ಬರಿಗೂ ಪ್ರಯೋಜನವಾಗುವಂತಹ ಉದ್ದೇಶದಿಂದ ಕುರು ಸಂಸದಂ ಯಾಸ್ಯಾಮಿ, ಗುರುಗಳ ಆಸ್ಥಾನಕ್ಕೆ ನಾನು ಹೋಗ್ತೇನೆ. ಶಮಂ ತತ್ರ ಲಭೇಯಂ ಚೇತ್ ಯುಷ್ಮದರ್ಥ ಮಹಾಪಯನ್, ಅಲ್ಲಿ ಖಂಡಿತ ಸಮಾಧಾನ ಸಿಗುತ್ತೆ, ಸಂಧಾನ ಸಿಗುತ್ತೆ. ನಿಮಗೆ ಅನಾಯಾಸವಾಗಿ ನೀವು ಯುದ್ಧ ಮಾಡದೇನೆ ನಿಮ್ಮ ರಾಜ್ಯ ಸಿಗುತ್ತೆ ಅಂತ ಅಂದ್ರೆ ಅದನ್ನು ಹಾಳು ಮಾಡ್ಲಿಕ್ಕೆ ಹೋಗುದಿಲ್ಲ. ಆ ಪರಿಸ್ಥಿತಿಯನ್ನ
ದೂರೀಕರಿಸುವುದಿಲ್ಲ. ನಿಮಗೆ ಸುಲಭವಾಗಿ ನಿಮಗೆ ಬಯಸಿದ ಕ್ಷತ್ರ ಧರ್ಮದ ಪಾಲನೆಗೆ ಬೇಕಿರುವ ರಾಜ್ಯಭಾರ ಸಂಪತ್ತು ಸಿಗುತ್ತೆ ಅಂತಂದ್ರೆ ಅದನ್ನ ಅಹಾಪಯನ್ ಹಾಳು ಮಾಡದೆ ಆ ಅರ್ಥವನ್ನ ನಿಮಗೆ ಸಿಗುವ ಹಾಗೆ ಮಾಡ್ತೇನೆ. ಪುಣ್ಯನ್ನೇ ಸುಹೃತ್ ಸುಮಹದ್ ರಾಜನ್, ನನಗಿದೊಂದು ದೊಡ್ಡ ಅಪಾರ್ಚುನಿಟಿ ಅಂದ್ರೆ ಕೃಷ್ಣ ಹೇಳುವುದು, ನನಗಿದೊಂದು ದೊಡ್ಡ ಅವಕಾಶ, ಒಂದು ದೊಡ್ಡ ಅನರ್ಥವನ್ನ ತಪ್ಪಿಸ್ಲಿಕ್ಕೆ ನನ್ನನ್ನ ನಂಬಿ ನೀವು ಹೊರಸಿದ್ದೀರಲ್ವಾ, ಇದು ನನಗೆ ಸಿಕ್ಕಿದ ದೊಡ್ಡ ಭಾಗ್ಯ. ಚರಿತಂ ಸ್ಯಾನ್ ಮಹಾಫಲಂ, ಇದರ ಪರಿಣಾಮ ದೊಡ್ಡ ಫಲವೇ ಆಗಿರಬಹುದು, ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಅವನು ಸುಮ್ಮನೆ ಹೇಳುದು ನನಗೆ ಗೊತ್ತಿಲ್ಲ ಅಂತ. ಚರಿತಂ ಸ್ಯಾನ್ ಮಹಾಫಲಂ, ಒಂದು ವೇಳೆ ಮಹಾಫಲವೇ ಸಿಗಬಹುದು. ಮೋಚಯೇಯಂ ಮೃತ್ಯುಪಾಶಾತ್ ಸಂರಬ್ಧಾನ್ ಕುರು ಸೃಂಜಯಾನ್ ಪಾಂಡವಾನ್ ಧಾರ್ತರಾಷ್ಟ್ರಾಂಚ ಸರ್ವಾಂಚ ಪೃಥಿವೀಮಿಮಾಂ, ಎಲ್ಲರಿಗೂ ಒದಗಿರುವಂತಹ ಮಹಾಮೃತ್ಯುವಿನ ಪಾಶದಿಂದ ಹೊರಬರಲಿಕ್ಕೆ ಏನೆಲ್ಲ ಅವಕಾಶಗಳು ಬೇಕೋ ಅದನ್ನು ನಾನು ಮಾಡಿಯೇ ಮಾಡ್ತೇನೆ. ಹೊರಬರ್ಲಿಕ್ಕೆ ಬೇಕಾದ ವ್ಯವಸ್ಥೆನೆ ಮಾಡಿದ್ದು ಕೊನೆಗೆ. ಪೃಥಿವೀಂ ಇಮಾಂ, ಈ ಇಡೀ ಭೂಮಿಯಲ್ಲಿ ಕುರುಗಳಿಗೆ, ಸೃಂಜಯರಿಗೆ, ಪಾಂಡವರಿಗೆ, ಧಾರ್ತರಾಷ್ಟ್ರರಿಗೆ ಯಾರಿಗೆ ಯಾವುದು ಸರಿ ಹೋಗುತ್ತೋ, ಯಾರಿಗೆ ಯಾವುದರಿಂದ ಬಿಡುಗಡೆ ಆದರೆ ಒಳ್ಳೆಯದೋ ಅವರಿಗೆ ಅವರವರ ಬಿಡುಗಡೆಯನ್ನು ನಾನು ಕೊಡ್ತೇನೆ. ಇದು ನನ್ನ ನಿಶ್ಚಯವಾದ ಮಾತು ಅಂತ ಹೀಗೆ ಹೇಳಿ ದುರ್ಯೋಧನ ಯುಧಿಷ್ಠಿರನ ಮುಂದೆ ತನ್ನ ಮಾತನ್ನ ನಿಲ್ಲಿಸಿದಾಗ ಯುಧಿಷ್ಠಿರ ಹೇಳ್ತಾನೆ, ನಮಮೈ ತನ್ಮತಂ ಕೃಷ್ಣ ಯತ್ವಂ ಯಾಯಾಃ ಕುರುನ್ ಪ್ರತಿ ಸುಯೋಧನ ಸೂಕ್ತಮಪಿ ನ ಕರಿಷ್ಯತಿ ಮೇ ವಚ. ನನಗೆ ಕೃಷ್ಣ ಒಂದು ಸಂದೇಹ, ನೀನು ನಿಜವಾಗಿಯೂ ಕೂಡ ಸಂಧಾನದ ದೃಷ್ಟಿಯಿಂದಲೇ ಹೋಗ್ತಿ, ಗೊತ್ತು ನನಗೆ. ನಮಗೆ ಹಾಡನೆ ಆಗಬೇಕು, ಯಾರೋ ಒಬ್ಬರ ಮೇಲೆ ಇನ್ಫ್ಲುಯೆನ್ಸ್ಗೊಳಗಾಗಿ ನೀನು ಕಾರ್ಯ ಮಾಡುವನಲ್ಲ, ನಿನಗೆ ಅಪೇಕ್ಷೆ ಇಲ್ಲ. ಆದರೆ ನನಗೆ ಭಯ ಏನು ಅಂದರೆ, ಯತ್ವಂ ಯಾಯಾಹ ಕುರುನ್ ಪ್ರತಿ, ಯಾವ ಉದ್ದೇಶದಿಂದ ಶಾಂತಿಯೇ ಬೇಕು, ಸಾಂತ್ವನವೇ ಬೇಕು, ಸಂಧಾನವೇ ಇರಬೇಕು ಅಂತ ಬಯಸಿ ಹೋಗ್ತೀಯೋ, ಸುಯೋಧನ ಸೂಕ್ತಮಪಿ, ಸುಯೋಧನಿಗೆ ಬಿಡಿಸಿ ಮಗುವಿಗೆ ಕೂಡಿಸಿ ಹೇಳಿದಾಗೆ ಹೇಳಿದ್ರೂ ಕೂಡ ನಕರಿಷ್ಯತಿ ತೇವಚಃ, ಅವನು ನಿನ್ನ ಮಾತು ನಡೆಸ್ಕೊಡಲ್ಲ ಅಂತ ನನಗೆ ಅನ್ನಿಸ್ತಿದೆ. ಸಮೇತಂ ಪಾರ್ಥಿವಂ ಕ್ಷತ್ರಂ ದುರ್ಯೋಧನ ವಶಾನುಗಂ ತೇಷಾಂ ಮಧ್ಯಾವತರಣಂ ತವ ಕೃಷ್ಣನ ರೋಚಯೇ. ಈ ದುರ್ಯೋಧನ ಮತ್ತು ದುರ್ಯೋಧನನ ವಶದಲ್ಲಿರುವಂತಹ ಇನ್ನುಳಿದ ರಾಜರೆಲ್ಲ ಇದ್ದಾರಲ್ವಾ, ಅವರು ನಿನ್ನನ್ನು ಆವರಿಸಿಕೊಂಡು ನಿನ್ನನ್ನು ಮಧ್ಯದಲ್ಲಿ ನಿಲ್ಲಿಸಿ ಏನ್ ಮಾಡಬಹುದು ಗೊತ್ತಿಲ್ಲ. ತವ ಕೃಷ್ಣಂನ ರೋಚ, ನಿನಗೆ ಅವರ ಮಧ್ಯದಲ್ಲಿ ನಿಲ್ಲುವಂತಹ ದುಸ್ಥಿತಿ ಬರೆಸುವುದಕ್ಕೆ ನನಗಿಷ್ಟ ಇಲ್ಲ. ನಿನಗೆ ತೊಂದರೆ ಆಗುವಂತೆ ಆಗಬಾರದು ನನ್ನ ಆಸೆ. ನಹಿನ ಪ್ರೀಣಯೇ ದ್ರವ್ಯಂ ನ ದೇವತ್ವಂ ಕುಕುತ ಸುಖಂ ನ ಚ ಸರ್ವಾಮರೈಶ್ವರ್ಯಂ ತವ ದ್ರೋಹೇಣ ಮಾಧವ. ಅಕಸ್ಮಾತ್ ಅಲ್ಲಿ ಒಂದು ವೇಳೆ ಅದು ನಿನಗೆ ಅವಮಾನ ಆಗುವ ಸ್ಥಿತಿ ಅಂತಾದರೆ, ನಮಗೆ ದೇವತ್ವವೂ ಬೇಡ, ರಾಜ್ಯತ್ವವೂ ಬೇಡ, ಅಂದರೆ ನಾನು ರಾಜನಾಗೋದು ಬೇಡ, ನನಗೆ ಸ್ವರ್ಗನೂ ಬೇಡ, ನನಗೆ ಸಂಪತ್ತು ಬೇಡ, ನಿನಗೆ ಅವಮಾನ ಆಗಬಾರ್ದು ಅಷ್ಟೇ ನನ್ನ ಯೋಚನೆ. ನನಗೆ ಭಯ ಅದೊಂದೇ ಕಾಡ್ತಾ ಇರೋದು. ನಿನ್ನನ್ನು ಕಳಿಸ್ಲಿಕ್ಕೆ ಯೋಚನೆ ಏನು ಅಂದರೆ, ಒಂದು ವೇಳೆ ನಿನಗೆ ಅವರು ಅವಮಾನ ಮಾಡಿದರೆ ನನಗೆ ಸಂಪತ್ತು ಬೇಡ, ರಾಜ್ಯವೂ ಬೇಡ, ನಿನಗೆ ಅವಮಾನ ಆಗೋದನ್ನು ನಾನು ಸಹಿಸುದು. ನನಗೆ ಧರ್ಮವೋ ಅಧರ್ಮವೋ ಅದೆಲ್ಲ ಬೇರೆ. ನಿನಗೆ ಅನ್ಯಾಯ ಆಗೋದು ಅಥವಾ ನಿನ್ನನ್ನು ಅವಮಾನ ಮಾಡುವುದು, ನಿನ್ನ ಅವಗ್ರಹಕ್ಕೆ ಅವರು ಪಾತ್ರರಾಗುವುದನ್ನು ನಾನು ಸಹಿಸಲಿಕ್ಕೆ ಇಷ್ಟಪಡುವುದಿಲ್ಲ. ಕುತ ಸುಖಂ, ನಿನಗೆ ಅವಮಾನ ಮಾಡಿಸಿ ನಾವು ದೇವತ್ವ ಪಡೆದೇನು, ರಾಜ್ಯ ಪಡೆದೇನು, ಸುಖ ಪಡೆದೇನು, ಸಂಪತ್ತು ಪಡೆದೇನು, ನಮಗದು ಯಾವುದು ಬೇಡ. ತುಂಬ ಒಳ್ಳೆ ಮಾತು. ಅಮರೇಶ್ವರ್ಯಂ, ದೇವಲೋಕದ ಸಂಪತ್ತು ಸಿಕ್ಕಿದ್ರೂ ಕೂಡ ನ ದ್ರೋಹೇಣ ತವದ್ರೋಹೇಣ ಮಾ, ನಿನಗೆ ದ್ರೋಹ ಮಾಡಿ ನಮ್ಗೆ ಯಾವುದು ಸಿಗುದು, ನೀನು ನಿನಗಾದ ಅವಮಾನವನ್ನು ಸಹಿಸಿಕೊಂಡು ಹೋಗ್ಲಿ, ಹೇಗಾದ್ರೂ ಶಾಂತಿ ಆಯ್ತು ಅಲ್ವಾ ಅಂತ ಅನಿಸೋದಾದ್ರೆ ನಮ್ಗೆ ಆ ಶಾಂತಿ ಬೇಡ. ಇಲ್ಲ ನಿನಗೆ ಅವಮಾನ ಮಾಡಿಯೇ ನಮಗೆ ರಾಜ್ಯ ಕೊಡ್ತಾರೆ ಅಂದ್ರೆ ಆ ರಾಜ್ಯ ಬೇಡ. ನಿನಗೆ ಅವಮಾನ ಮಾಡಿ ನಮಗೆ ಸ್ವರ್ಗದಲ್ಲಿ ಜಾಗ ತೋರಿಸ್ತೇನೆ ಅಂದ್ರೆ ಅದೂ ಬೇಡ. ನಿನಗೆ ಅವಮಾನ ಆಗಬಾರ್ದು ಅಷ್ಟೇ ನಮ್ಮ ಯೋಚನೆ. ಎಷ್ಟು ಅವನ ಮನಸ್ಸು ಕೃಷ್ಣನ ಬಗ್ಗೆ ಕಾಳಜಿ ವಹಿಸುತ್ತೆ ಅಂದ್ರೆ ಭಗವಂತ ಹೇಳ್ತಾನೆ, ಜಾನಾಮ್ಯೇಷ ಮಹಾರಾಜ, ನೀನೇನು ಒಳಗಿನಿಂದ ದುಃಖ ಪಡ್ತಾ ಇದ್ದಿ ಗೊತ್ತು. ದುರ್ಯೋಧನ ಸುಲಭದಲ್ಲಿ ಒಪ್ಕೊಳ್ಳೋನಲ್ಲ, ಮತ್ತೆ ಏನೋ ಒಂದು ಅನ್ಯಾಯ ಮಾಡಲಿಕ್ಕೆ ಕಾಯ್ತಿರ್ತಾನೆ ಅಂತ. ನಿಮ್ಗೆ ಹೇಗೆ ಅನ್ಯಾಯ ಆಯ್ತೋ ನನ್ನ ವಿಷಯದಲ್ಲೂ ಹಾಗೆ ಅನ್ಯಾಯ ಮಾಡ್ತಾನೆ ಅಂತ ನನಗೂ ಗೊತ್ತು. ನಾನು ಅದನ್ನು ಅರ್ಥ ಮಾಡ್ಕೊಂಡಿದ್ದೆ. ಜಾನಾಮ್ಯೇಷ ಮಹಾಭಾಗ ಮಹಾರಾಜ ಧಾರ್ತರಾಷ್ಟ್ರಸ್ಯ ಪಾಪತಾಂ. ಧಾರ್ತರಾಷ್ಟ್ರ ಅಂದ್ರೆ ದುರ್ಯೋಧನನ ಪಾಪದ ಯೋಚನೆ ಏನು ಅಂತ ನಾನು ಬಲ್ಲೆ. ಅವಾಚ್ಯಾಸ್ತು ಭವಿಷ್ಯಾಮಹ ಸರ್ವಲೋಕೆ ಮಹೀಕ್ಷಿತಾಂ. ಒಂದು ಎಲ್ಲರಿಂದಲೂ ಚೀಮಾರಿಗೆ ಒಳಪಡುವಂತಹ ರೀತಿಯಲ್ಲಿ ಅವನು ವರ್ತಿಸ್ತಾನೆ ಅಂತ ನನಗೆ ಗೊತ್ತು. ಅವಾಚ್ಯಾಸ್ತು ಭವಿಷ್ಯಾಮಹ, ಮುಂದೆ ಗೊತ್ತಿದ್ದು ಅವನ ಬಾಯಿಗೆ ಹೋಗಿ ಬಿದ್ದಿದ್ದಾರೆ. ಕೆಲವರು ಹೇಳಿದ್ರೆ ಅವನ ಬಾಯಿಗೆ ಯಾಕೆ ಕೋಲಾಗ್ತೀರಿ ಮಾರೆ, ಅವನನ್ನು ಏನೋ ಮಾತಾಡಿಸಿದ್ರೆ ಬೈತಾ ಇರ್ತಾನೆ.
ಅದರಿಂದ ನೀವು ಅವ್ನ ಬಾಯಿ ಕೋಲಾಕ್ಬೇಡಿ, ಅವ್ನ ಪಾಡಿಗೆ ಸುಮ್ಮನೆ ದೂರ ಬಿಟ್ಬೇಡಿ, ಅವನೇನೋ ಅವ್ನ ಪಾಡಿಗೆ ಇರ್ತಾನೆ. ನೀವು ಸುಮ್ಮನೆ ಹೋಗಿ ಅವ್ನು ಕೇಳಿ ಬಯಸ್ಕೊಂಡು ನೀವು ಯಾಕೆ ಅವನ ಬಾಯಿಗೆ ಸಿಗ್ತೀರಿ ಅಂತ ಹೇಳುದಿಲ್ವಾ? ಹಾಗೆ ಖಂಡಿತ ಸರ್ವಲೋಕೆ ಮಹೀಕ್ಷಿತಾಂ, ಎಲ್ಲ ರಾಜರು ಸೇರಿ ನನಗೆ ತೊಂದರೆ ಕೊಡ್ಲಿಕ್ಕೆ ಬರಬಹುದು ಅಂತ ನನಗೂ ಗೊತ್ತು. ನಚಾಪಿ ಮಮ ಪರ್ಯಾಪ್ತಾ ಸಹಿತಾ ಸರ್ವ ಪಾರ್ಥಿವಾ ಕ್ರುದ್ಧಸ್ಯ ಸಂಯುಗೆ ಸ್ಥಾತುಂ ಸಿಂಹಸ್ಯೇವ ಇತರೆ ಮೃಗಾ. ಒಂದು ವೇಳೆ ನಿಜವಾಗಿಯೂ ನೀನು ಅಂದುಕೊಂಡಂತೆ ದುರ್ಯೋಧನ ಮತ್ತು ಅವನ ಪಕ್ಷೀಯರು ನನ್ನನ್ನು ಮುಗಿಸ್ಬೇಕು ಅಥವಾ ನನಗೇನಾದರೂ ತೊಂದರೆ ಕೊಡಬೇಕು ಅಂತ ಅವರು ಸಮಗ್ರ ಪಾರ್ಥಿವರ ಗುಂಪನ್ನು, ರಾಜರ ಗುಂಪನ್ನು ಹೊತ್ತುಕೊಂಡು ನನ್ನ ಮೇಲೆ ಎರಗಿದ್ರು ಕೂಡ ಕ್ರುದ್ಧಸ್ಯ ಸಂಯುಗೆ ಸ್ಥಾತುಂ ನಾನು ಕೋಪಗೊಂಡ್ರೆ ನನ್ನ ಎದುರುಗಡೆ ನಿಲ್ಲಿಕ್ಕೆ ಯಾರೂ ಇಲ್ಲ. ನಾನು ಕೋಪಗೊಂಡ್ರೆ ಬೇರೆನೆ, ನಾನು ಕೋಪ ಮಾಡ್ಕೊಳ್ಳಲ್ಲ. ಕೋಪ ಮಾಡಿಕೊಂಡ್ರೆ ನನ್ನ ಎದುರು ಯಾರೂ ನಿಲ್ಲಲ್ಲ. ನನ್ನನ್ನೇ ಅವರು ಅರ್ಥ ಮಾಡಿಕೊಂಡಿಲ್ಲ ಅನ್ಸುತ್ತೆ. ಸಾವಿರಾರು ಜಿಂಕೆಗಳು, ಮೃಗಗಳು ಒಟ್ಟಿಗೆ ಒಂದು ಸಿಂಹದ ಮೇಲೆ ದಾಳಿ ಮಾಡಿದ್ರು ಗೆಲ್ಲುವುದು ಸಿಂಹನೇ. ಅದಕ್ಕೆ ಸಿಂಹಸ್ಯೇವ ಇತರೆ ಜನಾ ಇತರೆ ಮೃಗಾ, ಉಳಿದವರೆಲ್ಲ ಸಣ್ಣ ಹುಳಹುಪ್ಪಟೆಗಳಿದ್ದ ಹಾಗೆ. ಸಿಂಹಕ್ಕೆ ಕೋಪ ಬಂತು ಅಂದ್ರೆ ಹೇಗೋ ಹಾಗೆ ನನ್ನ ಮೇಲೆ ಅವರು ಮುಗಿಬಿದ್ರೆ ಎಲ್ಲರನ್ನು ಸೇರಿ ಒಟ್ಟಿಗೆ ನಾಶ ಮಾಡ್ತೇನೆ. ಸರ್ವ ಪಾರ್ಥಿವಾಹ, ಎಲ್ಲರನ್ನು ಸೇರಿ ನಾಶ ಮಾಡ್ತೇನೆ. ಅಥ ಚೇತ್ತೇ ಪ್ರವರ್ತೇರನ್ ಮೈ ಕಿಂಚಿದ ಸಾಂಪ್ರತಂ ನಿರ್ದಹೇಯಂ ಕುರೂನ್ ಸರ್ವಾನ್ ಇತಿ ಮೇ ಧೀಯತೆ ಮತಿ. ನನ್ನನ್ನ ಅವರು ಅವಮಾನ ಮಾಡಲಿಕ್ಕೆ ಪ್ರಯತ್ನಿಸಿದ್ರೆ ಅಥವಾ ನನ್ನ ಮೇಲೆ ಏನಾದರೂ ದುಷ್ಕರ್ಮದ ಪ್ರವೃತ್ತಿಯನ್ನು ಮಾಡಿದರೆ ಯಾರನ್ನೂ ಉಳಿಸಲ್ಲ. ಇಡೀ ಕುಲವನ್ನ ದಹೇಯಂ, ಸುಟ್ಟು ಬಿಡ್ತೇನೆ ನಾನು. ಉಳಿಸಲ್ಲ, ಯಾರನ್ನೂ ಉಳಿಸಲ್ಲ. ನಿಮ್ಗೆ ಯುದ್ಧದ ಕೆಲಸನೇ ನಿಂತೋಗ್ಬಿಡುತ್ತೆ, ನಾನೇ ಎಲ್ಲ ಮುಗಿಸ್ಕೊಂಡ್ ಬಂದ್ಬಿಡ್ತೇನೆ. ನಜಾತು ಗಮನಂ ಪಾರ್ಥ ಭವೇತ್ ತತ್ರ ನಿರರ್ಥಕಂ. ಆದ್ರೆ ಒಂದು, ಹೋಗೋದ್ರಿಂದ ವ್ಯರ್ಥ ಆಗುದಿಲ್ಲ ಸಮಯ. ಹೋಗೋದ್ರಿಂದ ನಾವು ಹೋಗಿ ಬಂದ ಕಾರ್ಯ ವೇಸ್ಟ್ ಆಯಿತು ಅಂತ ಆಗುದಿಲ್ಲ. ನಿರರ್ಥಕಂ ನ ಭವೇತ್. ನಾವು ಹೋಗುವ ಕೆಲಸ ತುಂಬಾ ಅಗತ್ಯದ್ದು, ಈಗ ಹೋಗ್ಲೇಬೇಕು. ಹೋಗದೆ ನಾವು ಅವ್ರೇನ್ ಮಾಡ್ತಾರೋ ನೋಡೋಣ ಅಂತ ಕಾದು ಕೊಡುವ ಸ್ಥಿತಿ ಅಲ್ಲ. ಯಾಕಂದ್ರೆ ಅದು ಕೊನೆಗೆ ಯುದ್ಧದಲ್ಲೇ ನಿಲ್ಲು. ಅದು ನಾವು ಹೋದ್ರೆ ಕೊನೆಯವರೆಗೂ ಅವರು ಸಂಧಿಗೆ ಪ್ರಯತ್ನ ಪಟ್ರು, ಕೊನೆಯವರೆಗೂ ಅವರ ಉದ್ದೇಶ ಯುದ್ಧ ಆಗಿರ್ಲಿಲ್ಲ ಅಂತ ಇಷ್ಟು ಹೇಳಿದ ಮೇಲೂ ಕೃಷ್ಣನ ಮೇಲೆ ಆಪಾದನೆ ಇದ್ದದ್ದು, ಎಲ್ಲರೂ ಮಾಡಿದ್ದ ಹಾಗೇನೆ. ಅಂದ್ರೆ ಅವರು ಮಹಾಭಾರತ ಓದಿಲ್ಲ, ಗೀತೆ ಮಾತ್ರ ಓದಿ, ಅಥವಾ ಗೀತೆಯನ್ನು ಓದಿಲ್ಲ. ಗೀತೆಯಲ್ಲಿ ಕೃಷ್ಣ ಯುದ್ಧವನ್ನ ಮಾಡಲಿಕ್ಕೆ ಬೋಧಿಸಿದ. ಅದಕ್ಕಾಗಿ ಕೃಷ್ಣ ಹಿಂಸಾನಂದಿ. ಅವನು ಎಲ್ಲರನ್ನ ಸಾಯುವುದು ನೋಡ್ಲಿಕ್ಕೆ ಅವನಿಗೆ ಖುಷಿ ಪಡ್ತಾ ಇದ್ದ. ಅವನೊಬ್ಬ ಗೋವಳ ಮಾತ್ರ ಅಲ್ಲ, ಅವನು ಮಹಾ ಕ್ರೂರಿ. ಅವನು ಮಾವನನ್ನೇ ಕೊಂದ, ಒಂದು ಹೆಣ್ಮಗಳನ್ನ ಕೊಂದ, ಒಂದು ಹಸುವನ್ನ ಕೊಂದ, ಒಂದು ಕಾಡನ್ನ ಸುಟ್ಟ, ಒಂದು ಮರಗಳನ್ನ ಬುಡ ಸಹಿತ ಎತ್ತಿ ಬಿಸಾಕಿದ. ನೀವು ಅನ್ಕೊಂಡ ಹಾಗೆ ಅವನು ನರರೂಪದ ದೇವರಲ್ಲ, ನರರೂಪದ ರಾಕ್ಷಸ ಅವನು ಅಂತ ಉಪದೇಶಗಳನ್ನು ಮಾಡುವವರು ಇವತ್ತಿಗೂ ಇದ್ದಾರೆ. ಅದು ಎಲ್ಲ ಶಿಶುಪಾಲನ ಸಂತಾನದವರು. ಆದ್ರಿಂದಾಗಿ ಅಲ್ಲಿ ಅವನು ಶುರು ಮಾಡಿದ ಇದೇ ಮಾತನ್ನ ಅದನ್ನು ಇವತ್ತಿಗೂ ಹೇಳ್ಕೊಂಡು ತಿರುಗೋರು ಇದ್ದಾರೆ. ಹಾಗೆ ಅರ್ಥಪ್ರಾಪ್ತಿ ಕದಾಚಿತ್ ಸ್ಯಾತ್ ಅಂತತೋವ ಪ್ಯವಾಚ್ಯತ. ಹೋಗದೇ ಇದ್ರೆ ಹೋಗ್ಲಿಲ್ಲ ಅನ್ನುವ ಅವಾಚ್ಯತ, ನಾವು ನಮ್ಮ ಪ್ರಯತ್ನ ಪಡ್ಲಿಲ್ಲ ಅನ್ನುವ ಒಂದು ಆಪಾದನೆ. ಅವಾಚ್ಯತ ಅಂದ್ರೆ ಆಪಾದನೆ ಉಳಿದು ಬಿಡುತ್ತೆ. ನಾವು ಮಾಡಿದ ವಾಚ್ಯತ ಅಂತಂದ್ರೆ ಬೈಗುಳ ತಿನ್ನುವುದು ಅಂತ ಅರ್ಥ. ಅವಾಚ್ಯತ ಅಂತಂದ್ರೆ ನಾವು ಆ ಅಪವಾದಕ್ಕೆ ಈಡಾಗದಂತೆ ನಮ್ಮ ಕಡೆಯಿಂದ ನಮ್ಮ ಕೆಲಸ ಮಾಡಿದೀವಪ್ಪ. ಕೆಲವೊಮ್ಮೆ ನಾವು ಹೋಗ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರು ಹೋಗಿ ಬಂದಿಲ್ಲ ಅಂತ ನಾಳೆ ಯಾರು ಬೈಬಾರ್ದಪ್ಪ, ಒಂದು ಹೋಗಿ ಮುಖ ತೋರಿಸಿ ಬರೋಣ ಅಂತ. ಒಂದು ಮದುವೆಗೆ ಮುಖ ತೋರಿಸಿ ಬರೋದಿರುತ್ತೆ. ಕೆಲವೊಮ್ಮೆ ಊಟಕ್ಕೆಲ್ಲ ಹೋಗಲ್ಲಪ್ಪ, ನಾಳೆ ಅವ್ನು ಅನ್ಬಾರ್ದಲ್ಲ. ನಮ್ಮ ಮನೆಗೆ ಏನೋ ಕಾರ್ಯಕ್ರಮ ಕರೆದಾಗ ನೀವ್ ಬಂದಿದ್ರಾ ಅಂತ ನಮ್ಗೆ ಅನ್ಬಾರ್ದಲ್ಲ, ಅದಕ್ಕೆ ಹೋಗ್ಬಾರ್ದು. ಹೀಗೆ ಒಂದು 60-70 ವರ್ಷ ಹಿಂಗೆ ಕಳೆದು ಬಿಡ್ತಾರೆ. ಅವ್ರು ಇವ್ರನ್ನ ಮಾತಾಡ್ಸಲ್ಲ, ಇವ್ರವ್ರು ಮಾತಾಡ್ಸಲ್ಲ, ಆದ್ರೆ ಎಲ್ಲದಕ್ಕೂ ಹೋಗಿ ಬಂದು ಗುಳುಗುಳುಗ್ ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ ಅಷ್ಟೇ. ಹಾಗಾಗ್ಬಾರ್ದು ಅನ್ನುವ ದೃಷ್ಟಿಯಿಂದ ಅವಾಚ್ಯತಾ ನಾನು ಹೋಗಿ ಬಂದ್ರೆ ನಿಮ್ಗೆ ಅಪವಾದ ತಪ್ಪತ್ತೆ. ಒಂದು ವೇಳೆ ಅಲ್ಲೇ ಅದಕ್ಕೆ ಸರಿಯಾದ ಫಲ ಸಿಕ್ಕಿತು ಅಂದ್ರೆ ಅರ್ಥಪ್ರಾಪ್ತಿ, ಬೇಕಾದ ಸಂಪತ್ತು ಸಿಗುತ್ತೆ. ಒಂದೋ ಸಂಪತ್ತು ಸಿಗುತ್ತೆ, ಒಂದೋ ನಾವು ಯುದ್ಧವನ್ನ ತಡೆಯಲು ಕೊನೆಯ ತನಕ ಪ್ರಯತ್ನಿಸಿದ್ರು ಅನ್ನುವ ಒಂದು ಸುದ್ದಿ ಹಬ್ಬಿದ್ರೆ ಆವಾಗ ನಮಗೊಂದು ಅಪವಾದ ಕಮ್ಮಿ ಆಗುತ್ತೆ. ಆ ಅಪವಾದದಿಂದ ನಾವು ಅಪವಾದಕ್ಕೆ ಬಲಿಯಾಗುವುದಿಲ್ಲ. ಏವ ಮುಕ್ತ ಪ್ರತ್ಯುವಾಚ ಧರ್ಮರಾಜೋ ಜನಾರ್ದನಂ ಭ್ರಾತೃಣಾಂ ಸರ್ವವೇತಾನಾಂ ಸಮವೇತಾನಾಂ ಸಕಾಶೇ ಪುರುಷೋತ್ತಮಂ. ಹೀಗೆ ಜನಾರ್ದನ ಹೀಗೆ ಮಾತನಾಡಲು ಅಣ್ಣ ತಮ್ಮಂದಿರೊಂದಿಗೆ ಕೂಡಿಕೊಂಡು ಪುರುಷೋತ್ತಮನನ್ನು ಕುರಿತು ಮತ್ತೆ ಹೀಗೆ ಮಾತಾಡುತ್ತಾನೆ. ಯತ್ತುಭ್ಯಂ ರೋಚತೆ ಕೃಷ್ಣ, ನಿನಗೆ ಹೇಗೆ ಕಾಣುತ್ತೋ ಹಾಗೆ ಮಾಡಿ ಕೃಷ್ಣ. ಸ್ವಸ್ತಿ ಪ್ರಾಪ್ನುಹಿ ಕೌರವಾನ್, ಕೌರವನ್ನ ಸುಖವಾಗಿ ಭೇಟಿಯಾಗಿ ಬಾ, ಏನು ಅಲ್ಲಿ ಅನರ್ಥಗಳಾಗದೇ ಇರಲಿ ಅಂತ ನಾನು ಕೇಳಿಕೊಳ್ತೇನೆ. ಕೃತಾರ್ಥಂ ಸ್ವಸ್ತಿ ಮಂತಂ ತ್ವಾಂ ದ್ರಕ್ಷ್ಯಾಮಿ ಪುನರಾಗತಂ. ನೀನು ಈಗ ಹೇಗೆ ಹೋಗಿದೆಯೋ ಹಾಗೆ ವಾಪಸ್ ನೋಡಬೇಕು ಅಂತ ನನಗೆ ಬಯಸಿ. ಮಧ್ಯದಲ್ಲಿ ನಿನಗೇನು
ತೊಡಕಾಗದ ಹಾಗೆ, ನಿನಗೇನು ಹಾನಿಯಾಗದ ಹಾಗೆ, ಅವರು ಕೆಟ್ಟ ದುಸ್ಥಿತಿಯ ವರ್ತನೆಯಿಂದ ತೊಂದರೆ ಕೊಡದ ಹಾಗಾದ್ರೆ ಸರಿ. ವಿಶ್ವಕ್ಸೇನ ಕುರೂನ್ ಗತ್ವಾ ಭರತಾನ್ ಶಮಯನ್ ಪ್ರಭೋ ಯಥಾ ಸರ್ವೇ ಸುಮನಸಃ ಸಹಸ್ಯಾಮ ಸುಚೇತಸ. ಹೇಗೆ ಭರತ ವಂಶೀಯರನ್ನ ಕುರುವಂಶೀಯರನ್ನ ಒಟ್ಟಿಗೆ ಸೇರಿ ಕಲೆ ಹಾಕುವಂತಹ ರೀತಿಯಲ್ಲಿ ನಮಗೇನೊಂದು ಅವಕಾಶ ಇದೆ ಹಾಗೆ ಬದುಕೋಣ. ಸುಮನಸ್ಸರು ಹೇಗೆ, ದೇವತೆಗಳು ಹೇಗೆ ಪರಸ್ಪರ ಒಬ್ಬರಿಗೊಬ್ಬರು ಹೊಂದಾಣಿಕೆಯಿಂದ ಬದುಕ್ತಾರೆ ಹಾಗೆ ಬದುಕುವ ಅವಕಾಶ ಸಿಗಲಿ. ಸುಚೇತ ಸಹ, ಒಳ್ಳೆಯ ಮನಸ್ಸಿನಿಂದ ಬಾಳುವಂತಾಗಲಿ ಎಲ್ರಿಗೂ ಕೂಡ ಭಾವನೆ. ಭ್ರಾತಾ ಚಾಸ್ತಿ ಸಖಾ ಚಾಸಿ ಬೀಭತ್ಸೋರ್ಮಮ ಚ ಪ್ರಿಯ ಸೌಹೃದೇನ ಅವಿಶಂಕ್ಯೋಸಿ ಸ್ವಸ್ತಿ ಪ್ರಾಪ್ನಿ ಭೂತಯೇ. ನೀನು ನಮಗೆ ಒಡಹುಟ್ಟಿದವನಿದ್ದ ಹಾಗೆ, ಗೆಳೆಯನಿದ್ದ ಹಾಗೆ. ನನಗೆ ಬೀಭತ್ಸವಾದಂತಹ ಅರ್ಜುನನಿಗೆ ನೀನು ಅತ್ಯಂತ ಆತ್ಮೀಯ. ನಮ್ಮ ನಡುವೆ ಹೃದಯದಲ್ಲಿರುವ ಒಳ್ಳೆಯ ಭಾವನ ಸೌಹಾರ್ದ ಏನಿದೆ, ಇದರಲ್ಲಿ ಎಂದೂ ಕೂಡ ನಮ್ಮ ನಡುವೆ ಸಂದೇಹ ಇಲ್ಲ. ಅವಿಶಂಕ್ಯೋಸಿ, ನಿನ್ನ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಒಂದು ಸಣ್ಣ ಸಂದೇಹವೂ ಇಲ್ಲ. ಕೃಷ್ಣನೇ ಏನಾದರೂ ನಮ್ಗೆ ಏನಾದರೂ ಮಾಡಿಬಿಟ್ಟಾನ ಅಂತ ಅವಿಶಂಕ್ಯ, ನಿನ್ನ ಮೇಲೆ ಶಂಕೆ ಇಲ್ಲ ನಮಗೆ. ಸ್ವಸ್ತಿ, ಒಳ್ಳೆಯದಾಗಲಿ. ಪ್ರಾಪ್ತಿ, ಹೋಗಿ ಚೆನ್ನಾಗಿ ಕಾರ್ಯವನ್ನು ಮುಗಿಸಿ ಬರುವಂತಾಗಲಿ. ಸ್ವಸ್ತಿ ಪ್ರಾಪ್ನಿ ಭೂತಯೇ, ನಿನಗೆ ಸ್ವಸ್ತಿ ಆಗಲಿಲ್ಲ, ಭೂತಯೇ ಸ್ವಸ್ತಿ. ನೀನು ಹೋಗಿ ಬರುವ ಕೆಲಸದಿಂದ ಲೋಕಕ್ಕೊಳ್ಳೆದಾಗಲಿ. ಅಸ್ಮಾನ್ವೇತ್ಥ ಪರಾನ್ವೇತ್ಥ ವೇತಾರ್ಥಾನ್ವೇತ್ಥ ಭಾಷಿತುಂ ಯದ್ಯದಸ್ಮದ್ಹಿತಂ ಕೃಷ್ಣ ತತ್ತದ್ವಾಚ್ಯ ಸುಯೋಧನ. ನಿನಗೆ ಎಲ್ಲವೂ ಗೊತ್ತು, ನಮ್ಮನ್ನು ಚೆನ್ನಾಗಿ ತಿಳಿದಿದ್ದಿ. ಪಾಂಡವರು ಹೇಗೆ ಗೊತ್ತಿದೆ, ಅಸ್ಮಾನ್ವೇತ್ಥ. ಪರಾನ್ವೇತ್ಥ, ಕೌರವರು ಹೇಗೆ ಅಂತ ಗೊತ್ತಿದೆ, ಧರ್ಮಿಷ್ಠರು ಅಧರ್ಮಿಷ್ಠರು, ಕಾರ್ಯಪ್ರವೃತ್ತರು ಕಾರ್ಯಪ್ರವೃತ್ತಿ ಇಲ್ಲದವರು. ವೇತ್ತಾರ್ಥಾನ್ವೇತ್ಥ ಭಾಷಿತು, ನಿನಗೆ ಗೊತ್ತಿರೋದು ಮಾತ್ರ, ಕೆಲವರಿಗೆ ಗೊತ್ತಿರುತ್ತೆ ಅದು ಅಲ್ಲಿ ನೆನಪಾಗ್ಲಿಲ್ಲ ಅಂತ ಶುರು ಮಾಡ್ತಾರೆ. ವೇತ್ತಾರ್ಥಂ ಭಾಷಿತು, ತಿಳಿದದ್ದನ್ನ ಸರಿಯಾದ ಸಮಯಕ್ಕೆ ಪ್ರೆಸೆಂಟ್ ಮಾಡುವ. ಕೆಲವರಿಗೆ ತಿಳಿಯದೇ ಇದ್ರು ಚೆನ್ನಾಗಿ ಪ್ರೆಸೆಂಟೇಷನ್ ಕೊಟ್ಟು ಹೀರೋಗಳಾಗ್ಬಿಡ್ತಾರೆ. ಕೆಲವೊಂದು ಸರ್ತಿ ಚೆನ್ನಾಗಿ ಗೊತ್ತಿದ್ರು ಪ್ರೆಸೆಂಟ್ ಮಾಡ್ಲಿಕ್ಕೆ ಬರದೆ ಡಬ್ಬಗಳಾಗ್ಬಿಡ್ತಾರೆ. ನೀನು ಹಾಗಲ್ಲ, ತಿಳಿದೂ ಇದ್ದಿ, ನಿನಗದನ್ನ ಪ್ರೆಸೆಂಟ್ ಮಾಡುವ ರೀತಿಯೂ ಗೊತ್ತಿದೆ. ಅಂದಾಗಿ ವೇತಾರ್ಥನ್ ವೇತ್ತ ಭಾಷಿತು, ನಿನಗೆ ತಿಳಿದದ್ದನ್ನ ತಿಳಿಸ್ಲಿಕ್ಕೂ ತಿಳಿದಿದೆ. ಅದು ಹೇಳಿದ ರೀತಿ ನೋಡಿ, ವೇತ್ತಾರ್ಥಂ ವೇತ್ತಿ ಭಾಷಿತು, ಯಾವುದು ತಿಳಿದಿದೆಯೋ ಅದನ್ನು ತಿಳಿಸುವ ಶಕ್ತಿಯೂ ನಿನಗಿದೆ. ಯದ್ಯದ್ ಅಸ್ಮದ್ ಹಿತಂ ಕೃಷ್ಣ, ಯಾವುದು ನಮ್ಮ ಕುಲಕ್ಕೆ ಹಿತವು, ಯತ್ಯತ್ ಏನೇನು ಹಿತಕರ್ಮವು ಅದು, ಅಯ್ಯೋ ಇದು ಲಿಸ್ಟಲ್ಲಿ ಇರಲೇ ಇಲ್ಲ, ಇದನ್ನು ನಾವು ಹೇಗೆ ಅವರನ್ನ ಮಾತಾಡಿಸುದು, ನೀನು ಈ ರೀತಿ ಹೇಳಬಾರ್ದಿತ್ತು ಅಂತ ಇಲ್ಲ. ನೀನು ಏನ್ ಬೇಕಾದರೂ ಮಾತಾಡಿ ಕಾರ್ಯ ಸಿದ್ಧಿ ಆದರೆ ಸಾಕು ಅನ್ನೋದಷ್ಟೇ ನಮ್ಮ ಬಯಕೆ. ಆದ್ರಿಂದಾಗಿ ಕೃಷ್ಣ ತತ್ತದ್ವಾಚ್ಯ ಸುಯೋಧನ, ಅವನಿಗೆ ಯಾವ ರೀತಿ ಹೇಳಿದ್ರೆ ಅವನು ತಿದ್ದಿಕೊಳ್ತಾನೋ, ಯಾವ ರೀತಿ ಹೇಳಿದ್ರೆ ಅವನು ಯುದ್ಧದಿಂದ ಹಿಂದೆ ಸರಿತಾನೋ, ಅಥವಾ ಯುದ್ಧ ಸರಿಯದೆ ಕೊನೆಗೆ ಇದೇ ಮಾಡ್ತೇನೆ ಅಂತ ಹಠಕ್ಕೆ ಬಿದ್ದಾಗಲೂ ಅವನಿಗೆ ಎಚ್ಚರಿಕೆ ಬೇಕು. ನೀನು ಏನಾಗ್ತಿ ಅಂತ ಅನ್ನೋ ಎಚ್ಚರಿಕೆ ಬೇಕು. ಆಯಾ ಹೊತ್ತಿಗೆ ಆಯಾ ಮನಸ್ಸಿನ ಸ್ಥಿತಿಗೆ ತಕ್ಕ ಮಾತುಗಳನ್ನು ಆಡಬಲ್ಲವನು ಆಡು, ನೀನೇನ್ ಬೇಕಾದ್ರೂ ಮಾತಾಡು. ಯದ್ಯ ಧರ್ಮೇಣ ಸಂಯುಕ್ತಂ ಉಪಪದ್ಯೇಧಿತಂ ವಚ ತತ್ತತ್ಕೇಶವ ಭಾಷೇತಾಹ ಸಾಂತ್ವಂ ವಾ ಇತಿ ವೇತರತ್. ಸಾಂತ್ವಂ ಅಥವಾ ಇತರತ್, ಸಮಾಧಾನ ಅಥವಾ ಸಂಧಾನ ಅಥವಾ ಯುದ್ಧ. ಏನು, ಧನುಸ್ಸನ್ನ ಹಿಡಿದ ಆಧಾನ, ಒಂದೋ ಧನುಸ್ಸಿನ ಆಧಾನ ಇಲ್ಲ ಸಂಧಾನ. ಹೇಗೆ ಒಂದು ಧನುಸ್ಸಿನ ಸಂಧಾನ, ಒಂದು ಮನಸ್ಸಿನ ಸಂಧಾನ, ಯಾವುದಾಗುತ್ತೆ ನೋಡು. ಎರಡೂ ನಿನ್ನ ಕೈಯಲ್ಲಿದೆ, ಏನ್ ಬೇಕಾದ್ರೂ ಆಗಲಿ. ಏನೇನು ಧರ್ಮದ ಸ್ಟೆಪ್ಪುಗಳನ್ನು ತೆಗೆದುಕೊಂಡು ನಮ್ಮ ಧರ್ಮವನ್ನ, ನಮ್ಮ ವ್ಯವಸ್ಥೆಯನ್ನು ಉಳಿಸ್ಬೋದು, ಅದು ಎಲ್ಲದಕ್ಕೂ ಶತಾಯಗತಾಯ ಪ್ರಯತ್ನ ಮಾಡಿ. ಅದಾಗದೇ ಇದ್ದಾಗ ಮಾತ್ರ ಮತ್ತೆ ಹಿಂದೆ ಸರಿಯೋ ಮಾತೇ ಇಲ್ಲ, ನಾವು ಅದಕ್ಕೂ ಸಿದ್ಧ ಇದ್ದೇವೆ ಅಂತ ನೋಡಿ. ಅದು ಇಡೀ ಭಾರತೀಯ ಚಿಂತನೆನೇ ಹೀಗೆ. ಅವನು ಎಷ್ಟು ಸರ್ತಿ ಎಷ್ಟು ಜನ ನಮ್ಮ ರಾಜರು ಸೋತವರನ್ನು ವಾಪಸ್ ಕಳಿಸಿದ್ದಾರೆ ಬದುಕಿ ಅಂತ. ಆದ್ರೂ ಕೊನೆಗೆ 17-18 ಸರ್ತಿ ಸೋತವನು 18ನೇ ಸರ್ತಿ ಸೋತಾಗ್ಲೂ ವಾಪಸ್ ಬಂದು ಅದೇ ರಾಜನನ್ನು ರಾತ್ರಿ ಮಲಗಿದ್ದಾಗ ಕೊಂದಿದ್ದಾನೆ. ಅಂದ್ರೆ ಇದು ಒಂದು ಇತಿಹಾಸ ಅಲ್ಲ, ಈ ಇತಿಹಾಸ ನಾವು ಹೇಳಲೇ ಇಲ್ಲ. ಇನ್ನೂ ಯಾವ ಮೊದಲ ಹಂತಕ್ಕೆ ಈ ದೇಶದಲ್ಲಿ ಒಂದು ಸೋಲು ಬಂತೋ ಅದರ ಹಿಂದೆ 500 ವರ್ಷ ಅವರನ್ನ ಗೋಡೆ ತರ ತಡೆದ ಕತೆ ನಾವು ಹೇಳಲೇ ಇಲ್ಲ ಮಕ್ಕಳಿಗೆ. ಬರೀ ಸೋತ ಕಥೆಯನ್ನೇ ಹೇಳಿದ್ರು. 500 ವರ್ಷ, ಒಂದು ತಲೆಮಾರಲ್ಲ, ಸುಮಾರು 10-12 ತಲೆಮಾರು ಈ ಕಡೆಯಿಂದ ಹೋಮ್ ಅಂದ್ರೆ ಲಲಿತಾದಿತ್ಯನ ಸೇನೆ,
ಅಂದ್ರೆ ರಾಜ್ಯ. ಈ ಕಡೆಯಿಂದ ದಹರ್ ಅಂತಂದ್ರೆ ಅಫ್ಘಾನಿಸ್ತಾನದ ಭಾಗದಲ್ಲಿದ್ದವರು. ಅವರೆಲ್ಲ ಆ ಕಡೆಯಿಂದ ಬಂದ ದಾಳಿಯನ್ನ ಏನಿಲ್ಲ ಅಂದ್ರೂ 5 ಶತಮಾನ ತಡೆದಿದ್ದಾರೆ. ಕೊನೆಗೆ ನಿರಂತರ ದಾಳಿ ಆಗಿ 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 ನಮ್ಮಲ್ಲಿನ ಒಳಗಿನ ಸಂದರ್ಭಗಳನ್ನು ಅವರು ಅರ್ಥ ಮಾಡಿಕೊಂಡು ವ್ಯಾಪಾರಕ್ಕೆ ಅಂತ ಬಂದು ಇಲ್ಲಿನ ದೋಷಗಳನ್ನು ತಿಳ್ಕೊಂಡು ಇಲ್ಲಿಯವರನ್ನೇ ಅವರಿಗೆ ವಿರುದ್ಧವಾಗಿ ನಿಲ್ಲಿಸಿ ಅನರ್ಥಗಳ ಪಟ್ಟಿಯನ್ನು ಬೆಳೆಸಿ 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 ನಿರ್ನಾಮ ಮಾಡಿದ್ರು. ಅಂದ್ರೆ ಇದು ನಮ್ಮ ಕೊನೆಯ ತನಕದ ಅವಕಾಶ. ಬೇಡ, ಸಾವು ನೋವು ಬೇಡ, ಹಾಗೆ ಪರಿಹಾರ ಆಗುದಾದ್ರೆ ಆಗ್ಲಿ ಅಂತ ಕೊನೆಗೂ ಅವನ ಮಾತು ನಿನಗೆ ಹೇಗೆ ಕಾಣುತ್ತೋ ಹಾಗೆ ಮಾಡಿ. ಅವನು ಸಾಂತ್ವಂ ಯದಿವಾ ಇತರ, ಆದಷ್ಟು ಸಂಧಾನ, ಇಲ್ಲದೆ ಇದ್ರೆ ಕೊನೆ ಎತ್ತದೆ. ಇತರ ಅಂತಂದ್ರೆ ಅದು ಶಬ್ದನೇ ಹೇಳಿಲ್ಲ ನೋಡಿ, ಯುದ್ಧ ಅಂತ ಹೇಳಲಿಕ್ಕೆ ಅವನಿಗೆ ಮನಸ್ಸೇ ಇಲ್ಲ. ಸಾಂತ್ವನೇ ಆಗಲಿ, ಯದಿವಾ ಇತರದ್ದು, ಆ ಸಾಂತ್ವನಕ್ಕಿಂತ ವಿರುದ್ಧವಾದದ್ದು ಏನಾದ್ರೂ ಆಗ್ಲಿ. ಭಗವಾನುವಾಚ. ಇಲ್ಲಿಗೆ 71ನೇ ಅಧ್ಯಾಯ ಮುಕ್ತಾಯ. 72ನೇ ಅಧ್ಯಾಯದಲ್ಲಿ ಸಂಜಯಸ್ಯ ಶ್ರುತಂ ವಾಕ್ಯಂ ಭವತಶ್ಚ ಶ್ರುತಂ ಮಯಾ ಸರ್ವಂ ಜಾನಾಮ್ಯಭಿಪ್ರಾಯಂ ತೇಷಾಂಚ ಭವತಶ್ಚಯ. ನೀನು ಸಂಜಯನ ಮಾತು ಕೇಳಿಸಿ, ನಾನು ಸಂಜಯನ ಮಾತು ಕೇಳಿದ್ದೇನೆ. ನನಗೆ ಗೊತ್ತು ನಿನ್ನ ಅಭಿಪ್ರಾಯ ಏನು, ನೀ ಯಾಕೆ ಇಷ್ಟು ಒಳಗಿನಿಂದ ಕಾತರ ಪಡ್ತಾ ಇದ್ದಿ ಅಂತ ನನಗೆ ಗೊತ್ತು. ತವ ಧರ್ಮಾಶ್ರಿತಾ ಬುದ್ಧಿ ತೇಷಾಂ ವೈರಾಶ್ರಿತಾ ಮತಿ. ಎಂಥ ವಿಚಿತ್ರ ಅಂದ್ರೆ, ನೀನು ಧರ್ಮವನ್ನು ಆಶ್ರಯಿಸಿ ಬುದ್ಧಿಯನ್ನ ಓಡಿಸ್ತಾ ಇದ್ದಿ, ಅವನು ವೈರವನ್ನು ಆಶ್ರಯಿಸಿ ಬುದ್ಧಿಯನ್ನು ಓಡಿಸ್ತಾ ಇದ್ದಾನೆ. ತವ ಧರ್ಮಾಶ್ರಿತ ಬುದ್ಧಿ ತಸ್ಯ ವೈರಾಶ್ರಿತ ಮತಿ. ಅವನು ಹೃದಯದಿಂದ ಯೋಚಿಸ್ತಾ ಇಲ್ಲ, ಬುದ್ಧಿಯಿಂದ ಯೋಚಿಸ್ತಾ ಇದ್ದಾನೆ. ನೀನು ಹೃದಯದಿಂದ ಯೋಚಿಸ್ತಾ ಇದ್ದಿ, ಬುದ್ಧಿಯಿಂದ ಯೋಚಿಸ್ತಾ ಇಲ್ಲ. ಅದರಿಂದಾಗಿ ಇಬ್ರು ಒಂದೊಂದು ವಿರುದ್ಧ ದಿಕ್ಕಿನಲ್ಲಿ ನಿಂತು ಬೆಣ್ಣೆ ಮತ್ತು ಬೆಂಕಿಗೆ ಸ್ನೇಹ ಆಗಬೇಕು ಅಂತ ಬಯಸ್ತಾ ಇದ್ದಿ. ಅದೆರಡು ಬಂದ್ರೆ ಕರಗುದೆ, ಉಳಿಯುವುದಿಲ್ಲ, ಯಾವುದೋ ಒಂದು ಉಳಿಯತ್ತಷ್ಟೇ. ನೀನು ಎರಡನ್ನೂ ಉಳಿಸುವ ಪ್ರಯತ್ನ ಮಾಡ್ತಾ ಇದ್ದಿ. ಪಾತ್ರೆಯೊಳಗೆ ಹಾಕಿ ಬೆಂಕಿಯಲ್ಲಿ ಕಾಸಿದ್ರು ಬೆಣ್ಣೆ ಬೆಣ್ಣೆಯಾಗಿ ಇರಬೇಕು, ಆಗ ಡಾಲ್ಡ್ ಆಗಿರುತ್ತೆ. ಅನಿವಾರ್ಯ. ಬೆಣ್ಣೆ ಆಗಬಾರ್ದು ಅಂತಂದ್ರೆ ಬೇರೆ ಆಗ್ಬೇಕಷ್ಟೇ, ಅದು ಕಲ್ಲಾಗಿರ್ಬೇಕು. ಯದ ಯುದ್ಧೇನ ಲಭ್ಯೇತ ತತ್ತೇ ಬಹುಮತಂ ಭವೇತ್. ನಿನ್ನ ಮನಸ್ಸಿನ ಪ್ರಕಾರ ಅಯುದ್ಧೇನ ಯದ್ ಲಭ್ಯೇತ್, ಯುದ್ಧ ಇಲ್ಲದೆ ಏನು ಸಿಗುತ್ತೋ ಅದರ ಕಡೆಗೆ ನಿನ್ನ ಒಲವು ಜಾಸ್ತಿ. ನಿನ್ನ ಒಲವು ಯುದ್ಧ ಇಲ್ಲದೇನೆ ಅರ್ಥಪ್ರಾಪ್ತಿ ಆದ್ರೆ ಶ್ರೇಯಸ್ಸು ಅಂತ ನಿನ್ನ ಮನಸ್ಸಿನಲ್ಲಿದೆ. ನ ಚೈವಂ ನೈಷ್ಟಿಕಂ ಕರ್ಮ ಕ್ಷತ್ರಿಯಸ್ಯ ವಿಷಾಂಪತೆ. ಆದ್ರೆ ಒಂದು ಮಾತು ನೆನ್ಪಿಟ್ಕೋ, ಇದು ಕ್ಷತ್ರಿಯನಿಗೆ ನೈಷ್ಟಿಕ ಧರ್ಮ ಅಲ್ಲ. ನೀನು ಹೀಗೆ ಹೇಗಾದ್ರೂ ಸರಿ ಒಟ್ಟು ರಾಜ್ಯ ಸಿಕ್ಕಿದ್ರೆ ಸಾಕು, ಏನೋ ಒಂದು ಆಳುದು ಅಂತ ಆಳುವುದಲ್ಲ. ಅದನ್ನ ಅಧಿಕಾರದಿಂದ ಪಡ್ಕೊಳ್ಬೇಕು, ಸಾಧನೆಯಿಂದ ಪಡ್ಕೊಳ್ಬೇಕು, ನಮ್ಮದಾಗಿರುವುದನ್ನು ದಕ್ಕಿಸಿಕೊಳ್ಳುವ ಧೈರ್ಯದಿಂದ ಪಡ್ಕೊಳ್ಬೇಕು. ಆಹುರಾಶ್ರಮಿನ ಸರ್ವೇ ನ ಭೈಕ್ಷಂ ಕ್ಷತ್ರಿಯೋ ಭವೇ. ಭೈಕ್ಷದಿಂದ ಯಾವತ್ತವ್ರು ಕೊಟ್ಟ ಹೋಗ್ಲಿ ನಿಂಗೊಂದು 5 ಗ್ರಾಮ ಉಳ್ಕೋ, ಇನ್ನೊಂದು ಈಚೆ ಬರಬೇಡ ಅಂತ ಹೀಗೆ ಇನ್ನೊಬ್ರು ಕೊಟ್ಟದ್ದನ್ನ ತಿಂದು ಬದುಕುವಷ್ಟು ದಾರಿದ್ರ್ಯ ಭೈಕ್ಷ ಚರ್ಯೆ ಇದು ನಿಮಗೆ ಉಚಿತವಾದದ್ದಲ್ಲ. ಜಯೋ ವಧೋ ವಾ ಸಂಗ್ರಾಮೇ. ಒಂದೋ ಜಯ, ಒಂದೋ ವಧ. ಈ ಹಂತದಲ್ಲಿ ಸಂಪತ್ತು ಬರಬೇಕು, ಗೆದ್ದು ಸಂಪಾದಿಸಬೇಕು, ಅಥವಾ ಸೋತು ಸ್ವರ್ಗಕ್ಕೆ ಹೋಗಬೇಕು. ಯುದ್ಧದಲ್ಲಿ ಸೋತರು ಸತ್ರು ಅದಕ್ಕೂ ಒಂದು ಉತ್ತಮವಾದ ಗತಿ ಇದೆ. ಜಯೋ ವಧೋವಾ ಸಂಗ್ರಾಮೇ ಧಾತ್ರಾದಿಷ್ಟ ಸನಾತನ. ಇದು ಹಿಂದೆ ಸೃಷ್ಟಿ ಮಾಡುವಾಗ ನಿಮಗೆ ಕೊಟ್ಟ ಆದೇಶ. ಧಾತ್ರ ಸೃಷ್ಟಿ ಮಾಡಿದವನು ಹೇಳಿದ ಆದೇಶ, ಒಂದೋ ಜಯ, ಒಂದೋ ವಧ. ಭಿಕ್ಷೆ ಅಂತೂ ಅಲ್ಲ, ಇದು ನಿಮಗೆ ಹೊಂದುವ ಮಾತೇ ಅಲ್ಲ. ಸ್ವಧರ್ಮ ಕ್ಷತ್ರಿಯಸ್ಯೈವ ಕಾರ್ಪಣ್ಯಂನ ಪ್ರಶಸ್ಯತೆ. ಕೃಪಣತೆಯಿಂದ ಅಯ್ಯೋ ಯಾರಾದ್ರೂ ಕೊಟ್ರೆ ಸಾಕು ಒಂದು ತರ ಇನ್ನೊಬ್ಬರ ಎದುರುಗಡೆ ದೈನೇಸಿಯಿಂದ ಬದುಕುವಂತಹದ್ದು ಮಾತ್ರ ನಿಮ್ಮಂಥವರಿಗೆ ಹೋಲುವ ಧರ್ಮವೇ ಅಲ್ಲ. ನಹಿ ಕಾರ್ಪಣ್ಯಮಾಸ್ಥಾಯ ಶಕ್ಯ ವೃತ್ತಿರ್ ಯುಧಿಷ್ಠಿರ. ನಿಮ್ಮಂಥವ್ರು ಮತ್ತೆ ಹೀಗೆ ಕಾರ್ಪಣ್ಯದಿಂದ ಬದುಕಲಿಕ್ಕೆ ಸಾಧ್ಯವೂ ಇಲ್ಲ. ಎಷ್ಟು ದಿವಸ ಭಿಕ್ಷೆ ಪಡ್ಕೊಂಡು ಬದುಕ್ತೀರಿ? ಬೈತಾರೆ, ಏನ್ ತೋಳಲ್ ರಟ್ಟೆಯಲ್ಲಿ ಶಕ್ತಿ ಇಲ್ವಾ, ಭಿಕ್ಷೆ ಬಿಡ್ಕೊಂಡು ಬದುಕ್ತೀರಾ ಅಂತ ಬೈದ್ ಕಳಿಸ್ತಾರೆ. ಅದು ನಡೆಯಲ್ಲ ಬಹಳ ಕಾಲ. ವಿಕ್ರಮಸ್ವ ಮಹಾಬಾಹು ಜಹಿ ಶತ್ರುನ್ ಪರಂತಪ. ಹೆಜ್ಜೆ ಮುಂದಿಡೋ, ಯಾಕೆ ಯೋಚನೆ ಮಾಡ್ತಿ? ತೋಳಲ್ಲಿ ಕಸು ಕಮ್ಮಿ ಇದೆ ಅಂತ ಭಯನ? ವಿಕ್ರಮಸ್ವ, ಮುಂದೆ ಹೆಜ್ಜೆ ಇಡು. ಶತ್ರುನ್ ವಿಜಿತ್ಯ, ಶತ್ರುಗಳನ್ನು ಸೋಲಿಸಿ ನಿನ್ನ ಸಂಪತ್ತನ್ನು ನೀನು ಪಡ್ಕೋ. ಅತಿಗೃದ್ಧಾ ಕೃತ ಸ್ನೇಹಾ ದೀರ್ಘಕಾಲಂ ಸಹೋಷಿತಾ ಕೃತಮಿತ್ರಾ ಕೃತಬಲಾ ಧರ್ತರಾಷ್ಟ್ರಾ ಪರಂತಪ. ಗೊತ್ತು, ಅವರ ಜೊತೆಗೆ ಬಹಳ ಕಾಲ ಬಾಳಿದವ್ರು, ನೀವು ಒಟ್ಟೊಟ್ಟಿಗೆ ಇದ್ದಾಗ ಅವ್ರು ಎಷ್ಟು ಸ್ವಾರ್ಥಿಗಳು ಅಂತ ನಿಮ್ಗೆ ಗೊತ್ತು. ಅತಿಗೃದ್ಧ, ಸ್ವಾರ್ಥದ ಪರಮಾವಧಿ. ಗೃದ್ಧನ ಅಂದ್ರೆ ನಮಗೇ ಎಲ್ಲ ಸಿಗಬೇಕು ಅಂತ ಅತಿಯಾದ ಲೋಭ. ಅತಿಗೃದ್ಧ. ಆದ್ರೆ ಬೇಕಾದನ್ನ ಸಾಧಿಸಬೇಕಾದ ಕೃತ ಸ್ನೇಹ.
ನಿಮ್ಗೆ ನೀವು ಬೇಕು, ಹಾಗೆ ಬೇಕು, ಹೀಗೆ ಬೇಕು ಅಂತ ನಮ್ಮನ್ನ ಆಧರಿಸುವವರು ಮೇಲ್ನೋಟಕ್ಕೆ. ದೀರ್ಘಕಾಲಂ ಸಹೋಷಿತ, ಬಹಳ ಕಾಲ ನೀವು ಜೊತೆಯಾಗಿ ಇದ್ದವರು. ಕೃತಮಿತ್ರ, ಅನೇಕ ಮಿತ್ರರನ್ನು ಸಂಪಾದಿಸಿದ್ದಾರೆ. ಅನೇಕ, ಈಗ ಕೌರವರ ಸ್ಥಿತಿ ಏನು ಅಂದರೆ ಎಲ್ಲರನ್ನೂ ಮಿತ್ರರನ್ನಾಗಿ ಮಾಡಿಕೊಂಡಿದ್ದಾರೆ. ಬಹಳ ಈಗ 13 ವರ್ಷಗಳ ನಿರಂತರವಾದ ರಾಜರ ಜೊತೆಗೆ ಸಂಪರ್ಕದಿಂದ ಅವರ ಹತ್ರ ಏನು, ಅವ್ರಿಗೇನು ಬೇಕು, ಅವ್ರಿಗೇನು ಬೇಡ ಅಂತೆಲ್ಲ ತಿಳ್ಕೊಂಡ್ಬಿಟ್ಟಿದ್ದಾನೆ. ಬೇಕಾದ್ದನ್ನೆಲ್ಲ ಕೊಟ್ಟು 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 ನಮ್ಮ ಪರವಾಗಿ ಇರಬೇಕು ಅಂತ ಅವರನ್ನೆಲ್ಲ ತನ್ನ ವಶಕ್ಕೆ ತಂದ್ಕೊಂಡ್ಬಿಟ್ಟಿದ್ದಾನೆ. ಆದ್ರಿಂದಾಗಿ ಅತಿಯಾದ ಆಸೆ ಉಳ್ಳವ. ಕೃತ ಸ್ನೇಹ, ನಿಮ್ಗೆ ಯಾರು ಶತ್ರುಗಳು ಅವರನ್ನ ಮೈತ್ರಿ ಮಾಡ್ಕೊಂಡಿದ್ದಾರೆ. ದೀರ್ಘಕಾಲಂ, ಈಗ 13 ವರ್ಷಗಳ ಕಾಲ ಅವರೊಟ್ಟಿಗೆ ಚೆನ್ನಾಗಿ ಬಾಳಿ ನಾವು ಮುಂದೆ ಏನೇ ಆದ್ರೂ ಒಗ್ಗಟ್ಟಲ್ಲಿರಬೇಕು ಅಂತ ಎಡರಂಗದ 3ನೇ ಹೆಜ್ಜೆಯಲ್ಲಿ ಇಡೀ ಜಗತ್ತನ್ನು ತಮ್ಮ ವಶಕ್ಕೆ ತಂದುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ. ಕೃತ ಬಲಾಹ, ಸೈನ್ಯವನ್ನು ಒಟ್ಟಾಕೊಂಡಿದ್ದಾನೆ. ಧಾರ್ತರಾಷ್ಟ್ರ, ಹೀಗೆ ಬಲವನ್ನು ಕೂಡಿಸಿಕೊಂಡ ಧಾರ್ತರಾಷ್ಟ್ರರು ಯುದ್ಧಕ್ಕಾಗಿಯೇ ಕಾಯ್ತಾ ಇದ್ದಾರೆ ಹೊರತು ನಿನ್ನ ಹಾಗೆ ಸಂಧಾನಕ್ಕೆ ಅವರು ಯೋಚನೆ ಮಾಡುತ್ತಿಲ್ಲ. ನ ಪರ್ಯಾಯೋಸ್ತಿ ಯತ್ ಸಾಮ್ಯಂ ತ್ವಯಿ ಕುರ್ಯುರ್ವಿಷಾಂಪತೆ, ಇದಕ್ಕೆ ಪರ್ಯಾಯ ನಾಸ್ತಿ. ನೀನೇನೋ ಸಾಮ್ಯ ಸಂಧಾನ ಅಂತ ಯೋಚನೆ ಮಾಡ್ತಾ ಇದ್ದಿ, ನಿಜವಾಗಿ ಕೌರವರ ಜೊತೆಗೆ ಒಂದು ಪರ್ಯಾಯ ವ್ಯವಸ್ಥೆಯಲ್ಲಿ ಬದುಕುವುದು ಅಂತ ಅನ್ನೋದು ಅಸಾಧ್ಯವಾದ ಮಾತು. ಬಲವತ್ತಾಂ ಹಿ ಮನ್ಯಂತೆ ಭೀಷ್ಮ ದ್ರೋಣ ಕೃಪಾಧಿಭಿ. ಭೀಷ್ಮ, ದ್ರೋಣ, ಕೃಪಾ, ಕರ್ಣ ಮೊದಲಾದವರು ಎಲ್ಲರೂ ಕೂಡ ಬಲವತ್ತತೆಯನ್ನೇ ಅಧಿಕಾರ ಹೊಂದಲಿಕ್ಕೆ ಯೋಗ್ಯತೆ ಅಂತ ಭಾವಿಸಿದ್ದಾರೆ. ಯಾವಚ್ಚ ಮಾರ್ದವೇನೈತತ್ ರಾಜನ್ನುಪಚರ ಚರಿಷ್ಯಸಿ ತಾವದೇತೆ ಹರಿಷ್ಯಂತಿ ತವ ರಾಜ್ಯಮರಿಂದಮ. ಯಾವಚ್ಚ ಮಾರ್ದವೇನ ಏತಾನ್, ಇವರನ್ನೆಲ್ಲ ನೀನು ಸಮಾಧಾನದಿಂದ, ಮಾರ್ದವ ಅಂದ್ರೆ ಮೃದು ಭಾವದಿಂದ, ಇಲ್ಲ ಹೀಗೆಲ್ಲ ಮಾಡಬಾರದಪ್ಪ, ಅದು ತಪ್ಪು ಅಂತೆಲ್ಲ ಹೀಗೆ ಸಮಾಧಾನ ಮಾಡಿ ಹೇಳಿ ಅವರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯದಿ ಉಪಚರಿಷ್ಯಸಿ, ನೀನು ಹಾಗೇನಾದ್ರೂ ಅವರನ್ನ ಮೆತ್ತನೆ ಮಾತಾಡಿಸಿದ್ರೆ ಅವರು ಮೊದಲು ನಿನ್ನ ಕತ್ತನ್ನೇ ಕತ್ತರಿಸುವುದು, ಅವ್ರಿಗೆ ಬೇರೆ ಏನು ಯೋಚನೆಗೆ ಬರುವುದಿಲ್ಲ. ತಾವದೇತೆ ಹರಿಷ್ಯಂತಿ ತವ ರಾಜ್ಯ ಅರಿಂದಮ, ನಿನ್ನನ್ನು, ನಿನ್ನ ರಾಜ್ಯವನ್ನು, ನಿನ್ನ ಸಂಪತ್ತನ್ನು ಎಲ್ಲವನ್ನೂ ಲೂಟಿ ಮಾಡ್ತಾರೆ. ನೀನು ಸಮಾಧಾನ ಮಾತಾಡುವಷ್ಟು ಟೈಮು ಕೊಡಲ್ಲ ಅವ್ರು ನಿನಗೆ. ನೀನು ಮಾತಾಡುವಷ್ಟರೊಳಗೆ ಅವರು ದೊಂಬಿ ಎಬ್ಬಿಸಿ ಹೋಗಿರ್ತಾರೆ. ನಾನು ಕ್ರೋಶಾನ್ನ ಕಾರ್ಪಣ್ಯಾತನ ಧರ್ಮಾರ್ಥ ಕಾರಣಾತ್, ಧರ್ಮ ಕಾಮಾರ್ಥ ಕಾರಣಾತ್ ಅಲಂ ಕರ್ತುಂ ಧಾರ್ತರಾಷ್ಟ್ರಾಹ ತವ ಕಾಮಮರಿಂದಮ. ನಾನು ಕ್ರೋಶಾತ್, ಕೂಗಿಕೊಂಡು ಅಥವಾ ದೈನೇಸಿತನದಿಂದ ಅಥವಾ ಧರ್ಮ, ಏನೋ ಒಂದು ನಮ್ಮ ತನವನ್ನು ಉಳಿಸ್ಕೊಳ್ಬೇಕು ಅಥವಾ ಸಂಪತ್ತು ಸಿಗಬೇಕು ಅಂತ ಈ ಯಾವ ಕಾರಣಕ್ಕೂ ಕೂಡ ಅಲಂಕರ್ತುಂ ಧಾರ್ತರಾಷ್ಟ್ರಾಹ ತವ ಕಾಮಮರಿಂದಮ, ಯಾವ ರೀತಿಯಿಂದಾದ್ರೂ ಕೂಡ ನಿನ್ನನ್ನು ಅಲಂಕರ್ತು ಮುಗಿಸ್ಬೇಕು, ನಿನ್ನನ್ನು ನೀನು ಉಳಿಬಾರ್ದು ಅಂತ ನಾಶ ಮಾಡಲಿಕ್ಕೋಸ್ಕರ ಬಯಸಿದ ದಾರಿಯಲ್ಲಿ, ಕಾಮಂ, ಅದಕ್ಕೆ ಇದೇ ಮಾರ್ಗದಿಂದ ನಿಮ್ಮನ್ನು ಸೋಲಿಸಬೇಕು, ನ್ಯಾಯಯುತವಾದ ಮಾರ್ಗದಿಂದ ನಿಮ್ಮನ್ನು ಗೆಲ್ಲಬೇಕು, ಇದೆಲ್ಲ ಯೋಚಿಸುವಷ್ಟು ಅವ್ರ ಹತ್ರ ಸಮಯ ಇಲ್ಲ, ಮತ್ತು ಅವರು ಅದನ್ನು ಮಾಡೋದು ಇಲ್ಲ ಸಮಯ ಇದ್ರೂ ಕೂಡ. ಏತದೇವ ನಿಮಿತ್ತಂ ತೇ ಧೃತರಾಷ್ಟ್ರಂ ಕಯಾ ಯಥಾ ತ್ವಯಿ ನಾನ್ವದಪ್ಯತ ಕೋಪೇನ ತವ ಕೃತ್ವಾಪಿ ದುಷ್ಕರಂ. ಏತದೇವ ನಿಮಿತ್ತಂ ತೇ ಧಾರ್ತರಾಷ್ಟ್ರೋ ಯಥಾ ತ್ವಯಿ, ನಿನ್ನಲ್ಲಿ ಧೃತರಾಷ್ಟ್ರನ ಮಗ ದುರ್ಯೋಧನ ಈ ನಿನ್ನ ವೀಕ್ನೆಸ್ಸನ್ನು ನೋಡಿಕೊಂಡೇ ಅವನು ನಿನಗೇನೋ ತೊಂದರೆ ಆಯಿತು ಅಂದರೆ ನಾಳೆ ಅಯ್ಯೋ ಧರ್ಮರಾಜ ಎಷ್ಟು ಒಳ್ಳೆಯವನಿದ್ದ, ಸತ್ತೋಗ್ಬಿಟ್ಟ, ಅವನಿಗೆ ಹೀಗಾಗಬಾರ್ದಿತ್ತು ಅಂತ ನಾ ಅನ್ನೋ ತಪ್ಪ್ಯತ. ಅವನೇನು ನಾಳೆ ಕಣ್ಣೀರು ಹಾಕಲ್ಲ ಅಥವಾ ದುಃಖ ಪಡಲ್ಲ, ಅಯ್ಯೋ ನಮ್ಮವ್ರ ಜೊತೆಗೆ ಹೋರಾಡಬಾರ್ದಿತ್ತು, ನಾವು ಅವರನ್ನು ಕೊಲ್ಲಬಾರ್ದಿತ್ತು ಅಂತ ನಾ ಅನ್ನೋ ತಪ್ಪ್ಯತ ಕ್ರೋಧೇನ. ತವ ಕೃತ್ವಾಪಿ ದುಷ್ಕರಂ, ನಿನಗೆ ಎಷ್ಟು ಅನ್ಯಾಯ ಮಾಡಿಯೂ, ನಿನ್ನ ಮಡದಿಗೆ ಸಭೆಯಲ್ಲಿ ಅವಮಾನ ಮಾಡಿದಾಗಲೂ ಅವನಿಗೆ ಒಂದು ಕ್ಷಣ ದುಃಖ ಆಗಿಲ್ಲ. ಅದನ್ನು ಮತ್ತು ಹುರ್ರೆ ಹುರ್ರೆ ಅಂತ ಹುಮ್ಮಸ್ಸಿಲ್ಲದೆ ಹೇಳ್ಕೊಂಡು ತಿರುಗಿದವ. ಅವನಿಗೆ ಯಾವತ್ತು ಕರುಣೆ ಅನ್ನುವ ಸಂಬಂಧವೇ ಇಲ್ಲ. ಅಂತಹ ಸಂಬಂಧ ಇಲ್ಲದ ನಿಷ್ಕರುಣಿಯನ್ನ ನೀನು, ಅಯ್ಯೋ ಸಂಬಂಧಿ, ರಕ್ತ ಸಂಬಂಧ ಇದೆ, ದೊಡ್ಡಪ್ಪನ ಚಿಕ್ಕಪ್ಪನ ಸಂಬಂಧಿಕರು ನಾವು, ಅದನ್ನಾಗಿ ಹೀಗೆ ಯುದ್ಧ ಮಾಡೋದು ಸರಿಯಲ್ಲ ಅಂತ ನೀನು ಯೋಚಿಸಿದರೆ ಅವನಿಗೆ ಆ ಆಲೋಚನೆಯ ದಾರಿಯೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಇನ್ನು ಪಿತಾಮಹಸ್ಯ ದ್ರೋಣಸ್ಯ ವಿದುರಸ್ಯ ಚ ಧೀಮತಃ ದುಶ್ಯಾಸನಾಂಚ ಸಾಧೂನಾಂ ರಾಜ್ಞಶ್ಚ ನಗರಸ್ಯ ಚ. ಪಾಂಡವರು ನಿರಂತರವಾಗಿ ಅಂಥ ಒಳ್ಳೆಯ ಕೆಲಸಗಳನ್ನು ಅದೇ ಪರಿಸರದಲ್ಲಿ ಮಾಡಿಕೊಂಡಿದ್ದಾರೆ. ಉಪಕೃತರಾದವರೆಲ್ಲ ಪಾಂಡವರೇ ಬೇಕು ಅಂತ ಬಯಸುವ ಹಾಗಾಗಿದೆ ವಾತಾವರಣ.
ಪಿತಾಮಹಸ್ಯ ದ್ರೋಣಸ್ಯ, ಚತುರ್ಮುಖ ಯಾರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ವಿದುರ, ಈ ಮೂವರಿಗೂ ಕೂಡ ಒಂದೊಂದು ಸೈನ್ಯದ ವಿಶೇಷವನ್ನು ಕೊಟ್ಟು ಸಾಧೂನಾಂ ರಾಜ್ಞಶ್ಚ ಸಮಾಚಾರ, ಎಲ್ಲ ಹಿರಿಯರು ಕೂಡ ಯುದ್ಧದಲ್ಲಿ ಒಟ್ಟಿಗೆ ನಿನ್ನನ್ನು ಎದುರಿಸಲಿಕ್ಕೆ ಅವರು ಬರ್ತಾರೆ. ಏನಂದ್ರೂ ಧೃತರಾಷ್ಟ್ರನ ಪರವಾಗಿ ನಿಲ್ತಾರೆ ಹೊರತು ದೊಡ್ಡವರು ನಿನ್ನ ಪರವಾಗಿ ಬರಲಿಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಯಾಕಂದರೆ ಏನೇ ಜಗಳ ಆದರೂ ಕೂಡ ಅಪ್ಪ ಮೊದಲು ಮಗನ ಪರವಾಗಿರ್ತಾನೆ. ಸಣ್ಣ ಪುಟ್ಟ ವಿಷಯದಲ್ಲಿ ಮೊಮ್ಮಕ್ಕಳಿಗೆ ಹೆಲ್ಪ್ ಮಾಡ್ತಾರೆ. ಆದರೆ ಒಂದು ವ್ಯವಸ್ಥೆ, ಅಧಿಕಾರ, ಜವಾಬ್ದಾರಿ ಅಂತ ಬಂದಾಗ ಮೊಮ್ಮಕ್ಕಳನ್ನಾಗ ಮುಟ್ಟಲ್ಲ ಅವರು. ಅದು ಲೋಕದ ನೀತಿ, ಇರುವುದೇ ಹಾಗೆ. ಬೇಕಾದರೆ ಗಮನಿಸಿ, ಎಲ್ಲೋ ಸಣ್ಣ ಪುಟ್ಟ ವಿಷಯದಲ್ಲೆಲ್ಲ ಮಕ್ಕಳು ದೇವ್ರ ಥರ ಅಂತ ಹೇಳಿ ಅವರನ್ನು ಸಪೋರ್ಟ್ ಮಾಡ್ತಾರೆ. ತುಂಬ ಗಂಭೀರವಾದ ವಿಷಯ ಆದಾಗ, ಚಿಕ್ಕವರನ್ನು ವಿರೋಧಿಸಿದಾಗ ಅವರನ್ನೇ ಅವರು ನಿರ್ಲಕ್ಷಿಸ್ತಾರೆ ಹೊರತು ಮಕ್ಕಳನ್ನು ನಿರ್ಲಕ್ಷಿಸ್ತಾರೆ. ಈಗ ದುರ್ಯೋಧನನನ್ನೇ ಅವನು ಹೇಗೆ ಇಷ್ಟಪಡ್ತಾನೋ ಹಾಗೆ ಭೀಷ್ಮಾದಿಗಳು ತನ್ನ ಮಕ್ಕಳಲ್ಲಿ ಒಬ್ಬನನ್ನು ಹೇಗೆ ಕಳ್ಕೊಂಡಿದ್ದಾರೆ, ಪಾಂಡವನ್ನ. ವಿದುರ ಅಂತೂ ನೇರ ಏನು ಹೇಳಲಿಕ್ಕೆ ಬರೋದಿಲ್ಲ, ಸಿಗುವುದಿಲ್ಲ. ಹಾಗಾಗಿ ಇವನನ್ನೇ ಉಳಿಸ್ಕೋಬೇಕು ಅಂತ ಪ್ರಯತ್ನ ಪಡ್ತಾರೆ. ಅದರಿಂದಾಗಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ರಾಜ್ಞಾನಾಂ ಪಶ್ಯತಾಂ ಕುರು ಮುಖ್ಯಾನಾಂ ಸರ್ವೇಷಾಮೇವ ತತ್ವತಃ ದಾನಶೀಲಂ ಮೃದುಂ ದಾಂತಂ ಧರ್ಮಶೀಲಮನುವ್ರತಂ. ಎಲ್ಲ ಕುರುಮುಖ್ಯರು ನೋಡ್ತಾ ಇರುವಂತೆಯೇ ಆ ರಾಜ ಹೇಗೆ ಧರ್ಮಶೀಲ ಮನುವ್ರತಂ, ತಾನು ಧರ್ಮದಲ್ಲಿಯೇ ನಡೆಸ್ತಾ ಇದ್ದೇನೆ ಅಂತ ದಾನ ಮಾಡಿ ಎಲ್ಲರಿಗೂ ಬೇಕಿರುವ ಅಗತ್ಯವನ್ನು ಕೊಟ್ಟು ಒಳಗಿನಿಂದ ಇಂಥ ಗುಟ್ಟನ್ನು ಇಟ್ಕೊಂಡಿರ್ತಾನೆ, ಗೊತ್ತಾಗಲ್ಲ. ದಾನಶೀಲಂ ಮೃದುದಾಂತಂ ಧರ್ಮಶೀಲ ಮನುವ್ರತಂ ಯಸ್ಮಾತ್ ತಮುಪತಿನ ರಾಜನ್ ದ್ಯೂತೆ ವಂಚಿತವಾನ್ ತದಾ. ಕೃಷ್ಣ ಹೇಳ್ತಾನೆ ಧರ್ಮರಾಜನಿಗೆ, ನಿನ್ನ ಕೊಡುಗೈತನವನ್ನು, ಮೃದುವಾದ ಭಾವವನ್ನು, ಧರ್ಮದ ನೆಲೆಯನ್ನು ಬಿಟ್ಟು ಒಂದೇ ಕಡೆಯಲ್ಲಿ ಅಲ್ಲಾಡದಂತೆ ನಿಂತ ನಿನ್ನ ಸ್ವಭಾವವನ್ನು ಗಮನಿಸುವುದಕ್ಕೆ ಇದೇ ಅವನಿಗೆ ಒಂದು ಅವಕಾಶ. ನೀನು ಅದನ್ನು ಬಳಸ್ಕೊಳ್ತೀವಿ, ಅವನು ಅದನ್ನು ಬಳಸ್ಕೊಳ್ಳೋದು, ಸರಿ ಮಾಡಿಕೊಳ್ಳಿಕ್ಕಿದ್ದ ಅವಕಾಶವನ್ನು ಅವನು ಬಳಸ್ಕೊಳ್ಳಲ್ಲ ಅಂತ ಮುಂದೆ ಹೇಳ್ತಾನೆ. ಯತ್ವಂ ಉಪಧಿನಾರಾಜನ್ನ ದ್ಯೂತೆ ಯಶ್ಚಿತವಾನ್ ತದಾ. ಯುದ್ಧದ ಸಂದರ್ಭದಲ್ಲಿ ರಾಜ ಅಕಸ್ಮಾತು ಏನಾದರೂ ಒಂದು ಒಳ್ಳೆ ಪೋಸ್ಟ್ ಕೊಡ್ತಾನೆ ಅಂತಂದಾಗ ಈ ಹೋರಾಟದ ದಾರಿಯನ್ನೆಲ್ಲ ಬಿಟ್ಟು, ಅದೆಲ್ಲ ಆದರ್ಶ ಪುಸ್ತಕದಲ್ಲಿ, ಜೀವನದಲ್ಲಿ ಹಾಗಿರ್ಲಿಕ್ಕೆ ಆಗಲ್ಲ ಅನ್ನೋ ಸ್ಥಿತಿ ಬಂದು ಅವ್ರು ಎಲ್ಲಿ ಹೇಳ್ತಾರೋ ಅಲ್ಲಿ ದೊಡ್ಡ ಸಂಪತ್ತನ್ನು ತಗೊಂಡು ಅಲ್ಲಿಂದ ಹೊರಟು ಬಿಡುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾರನ್ನೂ ನಂಬಿಕೊಂಡು ವಿಶೇಷವಾಗಿ ನಾವು ಮುಂದೆ ಸಾಗೋದು ಸಾಧ್ಯ ಇಲ್ಲ ಅಂತ ಹೀಗೆ ಹೇಳ್ತಾನೆ. ಅನ್ನೋಲ್ಲಿಗೆ ಇವತ್ತಿನ ಈ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಶ್ರೀ ಹರಿಪ್ರಿಯತಾ ಶ್ರೀಕೃಷ್ಣಾರ್ಪಿತಂ.